ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪ್ರತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಕೈವಲ್ಯ ಅಂದರೆ ಮೋಕ್ಷ, ಮುಕ್ತಿ ಅನ್ನುವಂಥದ್ದು. ಮುಕ್ತಿ ಅಂದರೆ ಏನಪ್ಪ ಅಂದ್ರೆ ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಳುವಂಥದ್ದು, ಸದಾಕಾಲ ಆನಂದವಾಗಿರುವಂಥದ್ದು. ಈ ಮುಕ್ತಿಯನ್ನು ಪಡ್ಕೊಂಡ್ರೆ ಹುಟ್ಟು ಸಾವು ಮತ್ತೆ ಬರಲ್ಲ, ಯಾವಾಗಲೂ ಆನಂದವಾಗಿರುವಂಥದ್ದು. ಇದಕ್ಕೆ ಮುಕ್ತಿ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿ ಅನ್ನುವಂಥದ್ದಕ್ಕೆ ಮುಕ್ತಿ. ಇಂಥ ಒಂದು ಕೈವಲ್ಯ ಪದ್ಧತಿ ಒಳಗೆ ನಿಜಗೊಂಡ್ರೆ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ 5 ಸ್ಥಳಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ಜೀವ ಸಂಬೋಧನಾ ಸ್ಥಳದಲ್ಲಿ ಇವತ್ತಿನ ಆಧಾರದ ಪದ ಯಾವುದಪ್ಪ ಅಂತಂದ್ರೆ ಮೊದಲನೇ ಪದವನ್ನು ನೋಡ್ತಾ ಇದ್ದೀವಿ. ನೆನೆಯುವುದು ಅನುದಿನ ಉದಯ ಕಾಲದೆಚ್ಚರಿಕೆಯಳು ವಿನುತ ಗುರುಮೂರ್ತಿಯನು ಉಮೇಶನ ಅಂಗ್ರಿಯನು ನಿನ್ನನ್ನು ಬಳಿಕ ಸುವಿಚಾರದಿಂದೇ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ. ಏನೇ ಒಂದು ಪಡ್ಕೊಳ್ಬೇಕಾದ್ರೆ ನಮಗೆ ಕೆಲವು ಸಾಧನಗಳು ಬೇಕಲ್ಲ, ಅಂಥವನ್ನ ನಾವು ಮಾಡಿಕೊಂಡಾಗ ಅದು ನಮ್ಗೆ ಸಿಗುವಂಥದ್ದು. ಯಾವುದೇ ಒಂದು ನೌಕರಿ ಸಿಗುವಂಥದ್ದಾಗಲಿ, ಒಂದು ಹೊಲ ಮಾಡುವಂಥದ್ದಾಗಿರ್ಬೋದು, ನಾವು ಮೊದಲು ಅದಕ್ಕೆ ಪ್ರಿಪೇರ್ ಆಗಬೇಕಾಗ್ತದೆ. ಅದಕ್ಕೆ ಒಂದು ಕ್ವಾಲಿಫಿಕೇಷನ್ ಅನ್ನೋದು ಬೇಕಾಗ್ತದೆ, ಅರ್ಹತೆ ಬೇಕಾಗ್ತದಲ್ಲ. ಅದಕ್ಕೆ ಇಂಥ ಮುಕ್ತಿ ಯಾವಾಗ ಆಗ್ತದ ನಿನಗೆ ಅಂತಂದಾಗ ಅವರು ಈ ಮುಕ್ತಿ ಮಾರ್ಗ ಸಿಗಬೇಕಂದ್ರೆ ಭಾಳ ಕಷ್ಟ, ಭಾಳಷ್ಟು ಬೇರೆ ಬೇರೆ ಥರ ಹೇಳ್ತಾರೆ. ಆದರೆ ಡೈರೆಕ್ಟ್ ಆ ಮಾರ್ಗ ಸಿಗ್ಬೇಕಂದ್ರೆ ಭಾಳ ಪುಣ್ಯನೇ ಬೇಕು. ಈಗ ನಮಗಿದು ಸಿಕ್ಕದಂದ್ರೆ ಭಾಳ ಪುಣ್ಯ. ಏನು ಹೇಳ್ತಾರೆ? ನೆನೆಯುವುದು ಅನುದಿನ, ಪ್ರತಿ ದಿವಸ ಗುರುವಿನ ಒಂದು ಸ್ಮರಣೆಯನ್ನು ಮಾಡು ಬೆಳಗ್ಗೆ ಸಮಯದಲ್ಲಿ, ಮತ್ತು ಪರಮಾತ್ಮನ ಪಾದಕಮಲಗಳನ್ನು ಸ್ಮರಣೆ ಮಾಡು, ಮತ್ತು ನಿನ್ನನ್ನು ಸುವಿಚಾರದಿಂದ ಅಂದ್ರೆ ನಿನ್ನನ್ನು ನೀನು ಆ ಸುವಿಚಾರದಿಂದ ತಿಳ್ಕೋ ಅನ್ನುವಂಥದ್ದು. ನಿನ್ನನ್ನು ನೀನು ವಿಚಾರ ಮಾಡುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನೆಯ ವಿಷಯದಲ್ಲಿ ಯಾವುದಂದ್ರೆ 2ನೆಯ ನುಡಿಯಲ್ಲಿ ಹೇಳಿದಂಥದ್ದು, ತನುವಿದೇನು ಎನ್ನೋಳು ಹೊಂದಿತೇತಕ್ಕೆ ನಾನಾರು ಜನನ ಮರಣ ಕಾರ್ಯ ನನ್ನೀ ಶರೀರದಳು ನೆನೆವ ಆಲಿಸುವ ಸೋಂಕುವ ಅರಿವ ಉಣುವ ವಾಸಿಸುವ ತನ್ನವು ಆರವು ಈ ನುಡಿಗಳು ಜನಿಪವು ಎಲ್ಲಿಂದ ಹಸುಗಳು ಏನನ್ನ ನೆಮ್ಮಿಹವು ಎನ್ನನ್ನು ಅನುಗೊಳಿಸಿ ನಡೆಸುವವರಾರು ಏತರದಿಂದೆ ಜಗವಿನಿತು ಭೇದಾಕಾರದಿಂದ ಉದಿಸಿತೆಂಬ ಭಾವನೆಗಳ ಅನುಭಾವವಿಡುದು ಅಂತ ನಿನ್ನೆ ವಿಚಾರ 2ನೇ ಇದರಲ್ಲಿ ನುಡಿಯಲ್ಲಿ ಬಂತು. ಮತ್ತು ಈ ತನು ಆರು ಈ ನುಡಿಗಳು ಈಗ ಈ ನುಡಿಯಿಂದ ಇದು ಈ ಒಂದು ವಾಕ್ಯದಿಂದ ಹೇಳಬೇಕಾಗ್ತದೆ. ಅದಕ್ಕೆ ಇವು ಇಂದ್ರಿಯಗಳೇನು ಅದಾವ, ಕಣ್ಣು ಕಿವಿ ಮೂಗು ಇವೆಲ್ಲ ಜ್ಞಾನೇಂದ್ರಿಯಗಳು. ಇವು ಸ್ವತಂತ್ರ ಐತೇನು ಅಂತಂದರೆ ಸ್ವತಂತ್ರವಾದಂಥ ಶಕ್ತಿ ಇಲ್ಲ, ಇವು ಜಡವಾಗಿರುವಂಥದ್ದು. ಇದು ಕೂಡ ಇವು ಯಾವ ರೀತಿಯಿಂದ ಅಂತಂದರೆ ಇವೆಲ್ಲವೂ ಪರಮಾತ್ಮನ ಒಂದು ಪ್ರೇರಣೆಯಿಂದನೇ ಇಷ್ಟೆಲ್ಲ ವ್ಯವಹಾರ ನಡೀತದೆ ಅಂತ ನಿನ್ನೆ ವಿಚಾರದಲ್ಲಿ ಹೇಳಿದರು. ಈಗ ನಮ್ಗೆ ಭಾಳ ವಿಚಾರ ಮಾಡಬೇಕಲ್ಲ, ಈಗ ನಮ್ಮನ್ನು ನಾವು ಮರ್ತುಕೊಂಡಿದ್ದೀವಿ, ಹೌದಲ್ಲ? ಬರೀ ಹೊರಗಿನ ನೋಡ್ತಿದ್ವಿ. ಹೊರಗಡೆಯನ್ನು ತಿಳಿಬೇಕನ್ನೋದೇ ಭಾಳ, ನಮಗೆ ಹೊರಗಡೆ ವಿಚಾರಗಳನ್ನು ತಿಳಿಬೇಕನ್ನೋದೇ ಭಾಳ. ನಮ್ಮೊಳಗೆ ನಾವು ತಿಳ್ಕೋಬೇಕಲ್ಲ.
ಒಂದು ಬಲೂನ್ ಐತೆ, ಒಂದು ಗಾಡಿಗೆ ಗಾಲಿ ಐತೆ, ಅದಕ್ಕೆ ಒಂದು ಓಲ್ ಬಿದ್ದರೆ ಅದು ಮತ್ತೆ ಮುಂದಕ್ಕೆ ಹೋಗಂಗಿಲ್ಲ, ಅದು ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ. ಒಂದು ಓಲ್ ಇದ್ರೇ ತುಂಬಿದ ಒಂದು ಗಾಲಿಗೆ, ತುಂಬಿದ ಒಂದು ಬಲೂನ್ಗೆ ಒಂದು ಓಲ್ ಬಿದ್ರೇ ಅದು ಒಡೆದೋಗ್ಬಿಡ್ತದಲ್ಲ. ಈ ಶರೀರಕ್ಕೆ 9 ಚಿತ್ರಗಳು ಅದಾವೆ, ಅಂದರೆ 9 ಛಿದ್ರಗಳು. 9 ಛಿದ್ರಗಳಲ್ಲಿ ಈ ಪ್ರಾಣವಾಯು ಓಡಾಡ್ತಾ ಇರ್ತದೆ, ಆದರೂ ಹೋಗಂಗಿಲ್ಲ ನೋಡ್ರಿ, ಒಂದು ಛಿದ್ರದಿಂದ ಹೋಗಂಗಿಲ್ಲ. ಯಾವಾಗ ನಮ್ಮ ಪ್ರಾರಬ್ಧ ಕರ್ಮ ಮುಗೀತದ ಆವಾಗ ಒಂದು ರಂಧ್ರದಿಂದ ಹೋಗ್ತದೆ ಪ್ರಾಣವಾಯು. ಹೌದಲ್ಲ? ಮತ್ತೆಷ್ಟು ಅದ್ಭುತ ಐತಲ್ರಿ. ಇವು ನಾವು ಅರ್ಥ ಮಾಡ್ಕೊಂಡಿವೇನು? ಈ ಕಾರ್ಯವನ್ನು ನೋಡಿ ಕಾರಣ ಪರಮಾತ್ಮದನಂತ ತಿಳ್ಕೊ. ಯಾಕೆ ಇಷ್ಟು 9 ರಂಧ್ರಗಳು ಇರುವಂಥ ಈ ಶರೀರಕ್ಕೆ ಏನಂದ್ರೆ ಎಲ್ಲೋ ಒಂದು ಕಡೆ ಹೋಗ್ಬಿಡ್ಬೋದಾಗಿತ್ತು. ಪ್ರಾಣವಾಯು ಓಡಾಡ್ತದೆ ನೋಡ್ರಿ ಒಳಗಡೆ. ಈ ಪ್ರಾಣವಾಯು ಎಲ್ಲೋ ಒಂದು ಕಡೆ ಹೋಗ್ಬಿಡ್ಬೋದಾಗಿತ್ತು, ಹೋಗಂಗಿಲ್ಲ. ಯಾವಾಗ ನಿನ್ನ ಪ್ರಾರಬ್ಧ ಕರ್ಮ ಮುಗೀತದ ಆವಾಗ ಈ ಶರೀರದಿಂದ ಈ ವಾಯು ಹೋಗ್ಬಿಡ್ತದೆ. ಅದು ನಿನ್ನ ಒಂದು ಪಾಪ ಪುಣ್ಯಕ್ಕನುಸಾರವಾಗಿ ಆ ರೀತಿಯಿಂದ ಹೋಗುವಂಥದ್ದು ಅದು. ಮತ್ತು ನಾವು ಮಾತಾಡ್ತೀವಲ್ಲ, ಎಲ್ಲಿಂದ ಬರ್ತಾವ್ರಿ ಮಾತು? ನಮ್ಗೆ ಯಾರಿಗೇನು ಗೊತ್ತದೇನ ಎಲ್ಲಿಂದ ಬರಾಕತ್ತಾವ? ಯಾರನ್ನ ಬಟನ್ ಹಾಕ್ಯಾರನ? ಹೌದಲ್ಲ? ಪ್ರಾಣಿಗಳು ಇಷ್ಟೆಲ್ಲ ಓಡಾಡ್ತಾವೆ ನೋಡ್ರಿ, ಎಲ್ಲ ಕಡೆ ಓಡಾಡ್ತಾವ, ಪಕ್ಷಿಗಳು ಓಡಾಡ್ತಾವ. ಯಾರನ್ನ ಬಟನ್ ಹಾಕ್ಯಾರ ಟಕ್ಕಂತ ಒತ್ತಿ ಇದ್ಗಡೆ ಪಟಕ್ಕನ ಪ್ರಾಣಿ ಪಕ್ಷಿಗಳೆಲ್ಲ ಓಡಾಡ್ತಾವ ಅನ್ನಕ ಏನಿಲ್ಲಲ್ಲ. ಎಷ್ಟು ಅದ್ಭುತ. ನಮ್ಮ ಶರೀರದಲ್ಲಿ ನಾವು ಮಾತಾಡ್ತಾ ಇದ್ವಿ, ಎಲ್ಲಿಂದ ಬರ್ತದೆ ಈ ಶಬ್ದಗಳು? ನುಡಿಗಳು ಜನಿಪವು ಎಲ್ಲಿಂದ ಅಂದ್ರೆ ನಮ್ಮ ಶರೀರದಾಗ ಈ ನುಡಿಗಳು ಎಲ್ಲಿಂದ ಬರಾಕತ್ತಾವ? ನಾವು ಯಾವತ್ತಾದ್ರೂ ವಿಚಾರ ಮಾಡೀವೇನಂದ್ರೆ ಇಲ್ಲ. ಅದಕ್ಕೆ ಗುರುವಿನ ಹತ್ರ ಹೋದಾಗ ಇವೆಲ್ಲ ಗೊತ್ತಾಗೋದು. ಈ ವಾಕುಗಳು ಎಲ್ಲಿಂದ ಉತ್ಪತ್ತಿ ಆಗಿದಾವ್ರಿ? ಇವೆಲ್ಲಿಂದ ಹುಟ್ಟಿದಾವ ಮತ್ತು ಎಲ್ಲಿಂದ ಉತ್ಪತ್ತಿ ಆಗಿದಾವ ಅಂದ್ರೆ ಈ ವಾಕುಗಳಲ್ಲಿ 4 ರೀತಿಯಿಂದ ಅದಾವ. ಏನು? ಪರವಾಕು, ಪಶ್ಯಂತಿ ವಾಕು, ಮಾಧ್ಯಮಿ ವಾಕು, ವೈಖರಿ ವಾಕು. ಇವು 4 ರೀತಿಯಿಂದ ಅದಾವ. ಪರವಾಕು, ಪಶ್ಯಂತಿ, ಪರ ಪಶ್ಯಂತಿ, ಮಾಧ್ಯಮ, ವೈಖರಿ ಅಂತ ಹೇಳಿಬಿಟ್ಟು 4 ರೀತಿಯ ಪ್ರಕಾರವಾಗಿರುವಂಥವು ಈ ನುಡಿಗಳು ಉತ್ಪತ್ತಿ ಆಗುವಂಥದ್ದು. ಈ ಪರವಾಕು ಎಲ್ಲ ಐತ್ರಿ, 4 ರೀತಿಯಿಂದ ಬರ್ತದೆ ವಾಕ್. ನಮ್ಮ ನುಡಿ ನಮ್ಮ ಶರೀರದೊಳಗೆ, ಅದಕ್ಕೆ ಇದು ಭಾಳ ಗೂಢರ್ಥ ಇದು. ಏನು ಹೇಳ್ತಾರೆ ನೋಡ್ರಿ, ಪರ ಇದು ಎಲ್ಲಿಂದ ಬರ್ತದೆ ನಮ್ಮ ಶರೀರದೊಳಗೆ? ಪರವಾಕು ಎಲ್ಲಿಂದ ಬರ್ತದೆ ಅಂತಂದ್ರೆ ಆಧಾರ ಚಕ್ರದಲ್ಲಿ. ಪರ ಎಲ್ಲಿ ಬರ್ತದೆ? ಈ ವಾಕು ಎಲ್ಲಿಂದ ಬರ್ತದೆ ಫಸ್ಟ್ ಅಂತಂದ್ರೆ ಪರ, ಪಶ್ಯಂತಿ, ಮಾಧ್ಯಮ, ವೈಖರಿ ಅಂತ 4 ರೀತಿಯಾಗಿ ಬರ್ತದೆ. ಈ ಪರ ಅನ್ನುವಂಥದ್ದು ಫಸ್ಟ್ ಎಲ್ಲಿಂದ ಉತ್ಪತ್ತಿ ಆಯಿತು ವಾಕು ಅಂತಂದ್ರೆ ಆಧಾರ ಚಕ್ರ. ಇಲ್ಲಿ ಆಧಾರ ಚಕ್ರದಿಂದ ಇದು ಉತ್ಪತ್ತಿ ಆಗ್ತದೆ. ಮತ್ತು ಪಶ್ಯಂತಿ ವಾಕು ಎಲ್ಲಿಂದ ಉತ್ಪತ್ತಿ ಆಯಿತು? ಪಶ್ಯಂತಿ ಇದು ನಾಭಿ. ಪಶ್ಯಂತಿ ವಾಕು ಎಲ್ಲಿಂದಂದ್ರೆ ನಾಭಿ ಸ್ಥಾನದಲ್ಲಿ. ನಾಭಿ ಅಂದ್ರೆ ಒಕ್ಕಳು ಇರ್ತದಲ್ಲ, ಆ ಸ್ಥಾನದಿಂದ ಹುಟ್ಟುವಂಥದ್ದು. ಮಾಧ್ಯಮಿ ವಾಕು ಎಲ್ಲಿ ಅದು ಉತ್ಪನ್ನ ಆಯ್ತಂದ್ರೆ ಈ ಹೃದಯ ಭಾಗದಲ್ಲಿ 4 ರೀತಿಯಿಂದ. ವೈಖರಿ ವಾಕು ಕಂಠದಲ್ಲಿ ಉತ್ಪತ್ತಿಯಾಗಿರುವಂಥದ್ದು. ಈ ರೀತಿಯಾಗಿ ಈ ವೈಖರಿ ವಾಕುಗಳಿಗೆ ಮತ್ತು ಇಲ್ಲಿ 4 ರೀತಿಯಿಂದ ಹೆಸರುಗಳು ಬರ್ತಾವೆ. ನಾನಂತ ರೀತಿಯಿಂದ ಬರ್ತಾವೆ. ಇದ್ರಾಗ 4 ಹೆಸರುಗಳನ್ನು ಹೇಳ್ತಾರೆ. ಅವು ಯಾವುವು ಅಂದರೆ ಈ ವೈಖರಿ ವಾಕುಗಳಿಗೆ 4 ರೀತಿಯಿಂದ ಹೇಳ್ತಾರೆ. ಇದು ವಾಯು ಬಂದು ದಂತಗಳಿಗೆ ಬಡಿಯೋದ್ರಿಂದ ನೋಡ್ರಿ, ಈ ವಾಯು ಬಂದು ಈ ದಂತ ಹಲ್ಲುಗಳಿಗೆ ಇದು ಬಡಿಯೋದ್ರಿಂದ ಅದರಲ್ಲಿ ಉತ್ಪತ್ತಿಯಾದಂಥ ವಾಕಕ್ಕೆ ದಂತ್ಯವೆಂತಲು ಅಂತ ಹೇಳ್ತಾರೆ. ಒಂದು ವಾಯು ಇರ್ತದಲ್ಲ, ಆ ವಾಯು ಬಂದು ಏನು ಮಾಡ್ತದ, ಈ ದಂತಗಳಿಗೆ ಬಡಿಯುವಂಥದ್ದು, ಅಂದರೆ ಹಲ್ಲುಗಳಿಗೆ ಬಡಿತದೆ. ಬಡಿದ ನಂತರ ಅದರಲ್ಲಿ ಉತ್ಪತ್ತಿಯಾದಂಥ ವಾಕ್ಯಕ್ಕೆ, ಶಬ್ದಕ್ಕೆ, ವಾಕ್ಯಕ್ಕೆ ದಂತ್ಯವೆಂತಲು ಹೆಸರು ಕರೀತಾರೆ. ಮತ್ತು ಕಂಠದಲ್ಲಿ ಉತ್ಪತ್ತಿಯಾದಂಥ ವಾಕ್ಯಕ್ಕೆ ಕಂಠವಂತ ಕರೀತಾರೆ.
ಓಷ್ಠದಲ್ಲಿ ಉತ್ಪತ್ತಿಯಾದಂಥ ವಾಕ್ಯಕ್ಕೆ ಓಷ್ಠವೆಂದು ನೋಡ್ರಿ. ಮತ್ತು ಈ ರೀತಿಯಾಗಿ ಈ ವಿಚಾರಗಳನ್ನು ಹೇಳುತ್ತಾರೆ ಅವರು. ಯಾವ ರೀತಿ ದಂತ್ಯ, ಕಂಠ, ಓಷ್ಠ, ತಾಲವ್ಯ ಅಂತ ಈ ಹೆಸರುಗಳು ಕರೀತಾರೆ ಅವರು. ಮತ್ತು ಇಲ್ಲಿ ಕೂಡ ಈ ಎಲ್ಲ ವಾಕ್ಯಗಳು ಉತ್ಪತ್ತಿ ಆಗಬೇಕಾದ್ರೆ ಹೆಂಗೆ ಉತ್ಪತ್ತಿ ಆಗ್ತದೆ? ಇವೆಲ್ಲ ಏನು ಹೇಳಿದಾರಲ್ಲ, ಪರ, ಪಶ್ಯಂತಿ, ಮಾಧ್ಯಮ, ವೈಖರಿ ಅಂತ ಹೇಳಿದ್ದಾರೆ. 4 ಸ್ಥಳದಲ್ಲಿ ಉತ್ಪನ್ನ ಆಗ್ತಾವಂತ ಹೇಳಿದರು ಮಾತಾಡುವಂಥವು ನುಡಿಗಳು. ಆದ್ರೆ ಈ ಹೆಂಗೆ ಉತ್ಪತ್ತಿ ಆಗ್ತವೆ ವಾಕ್ಯಗಳು ಅಂತಂದ್ರೆ ಜಠರಾಗ್ನಿ ಮತ್ತು ಪ್ರಾಣವಾಯುಗಳ ಹೊಡೆತದಿಂದ. ಜಠರಾಗ್ನಿ ಮತ್ತು ಪ್ರಾಣವಾಯುಗಳ ಹೊಡೆತದಿಂದ ಈ ಒಂದು ಮಾತುಗಳು ನುಡಿಗಳು ಬರ್ತಾವೆ ನಮಗೆ. ಮತ್ತು ಕೆಲವು ಪ್ರಶ್ನೆ ಬರ್ತಾವೆ. ವಾಕ್ಯಗಳು ಪ್ರಾಣವಾಯು ಜಠರಾಗ್ನಿಯ ಹೊಡೆತದಿಂದ ಉತ್ಪತ್ತಿ ಆಗ್ತಾವಂತ ಹೆಂಗೆ ಹೇಳ್ತೀರಿ ನೀವು? ಯಾಕಂದ್ರೆ ಈ ಮಾತುಗಳು ಏನು ಪ್ರಾಣವಾಯು ಮತ್ತು ಜಠರಾಗ್ನಿಯ ಹೊಡೆತದಿಂದ ಈ ಮಾತುಗಳು ಬರ್ತಾವಂತ ಹೇಳ್ತಾರೆ ಅವರು. ನಾವು ಮಾತಾಡಬೇಕಾದ್ರೆ ಯಾವುದರಿಂದ ಬರ್ತದಂದ್ರೆ ಜಠರಾಗ್ನಿಯ ಹೊಡೆತದಿಂದ ಮತ್ತು ಪ್ರಾಣವಾಯು ಮತ್ತು ಜಠರಾಗ್ನಿಯ ಹೊಡೆತದಿಂದ ನಮಗೆ ಮಾತುಗಳು ಬರ್ತಾವ ಅನ್ನುವಂಥದ್ದು. ಅದು ಹೆಂಗೆ ಹೇಳ್ತೀರಿ ನೀವು ಅಂತ ಪ್ರಶ್ನೆ ಬಂದರೆ ಅಲ್ಲಿ ಹೇಳ್ತಾರೆ, ಪ್ರಾಣವಾಯು ಹೆಂಗದಂತಂದ್ರೆ ಅದು ಪ್ರಾಣವು ಚಲನ ವಲನ ರಹಿತವಾದರೆ ಅದು ಪ್ರಾಣವಾಯು ಆ ಕಡೆ ಈ ಕಡೆ ಚಲಿಸುವಂಥದ್ದು, ಚಲನವಲನ ಮಾಡ್ತಾ ಇರ್ತದೆ. ಅದು ಒಂದು ವೇಳೆ ಅದು ರಹಿತ ಆಯಿತು ಅಂದ್ರೆ ಮನುಷ್ಯನಿಗೆ ಮಾತಾಡೋಕ್ಕೆ ಬರೋಂಗಿಲ್ಲ ನೋಡ್ರಿ. ಯಾಕಂದ್ರೆ ಪ್ರಾಣವಾಯು ಸ್ವಲ್ಪ ಆ ಕಡೆ ಈ ಕಡೆ ಮಾಡುವಂಥದ್ದು. ಯಾಕಂದರೆ ಚಲನತ್ವದಿಂದ ಕೂಡಿದಂಥದ್ದು ಪ್ರಾಣವಾಯು. ಅದು ಒಂದು ವೇಳೆ ರಹಿತವಾಗಿತ್ತು, ವಲನೆಯಿಂದ ಕೂಡಿರಲಿಲ್ಲ ಅಂದ್ರೆ ಆ ಮನುಷ್ಯನಿಗೆ ಮಾತಾಡೋಕ್ಕೆ ಬರೋಂಗಿಲ್ಲ. ಮತ್ತಿನ್ನು ಅಗ್ನಿಯ ಬಲ ಯಾರಲ್ಲಿ ಜಾಸ್ತಿ ಆಗಿರ್ತದೋ, ಅಗ್ನಿಯ ಬಲ ಯಾರಲ್ಲಿ ಜಾಸ್ತಿ ಆಗಿರ್ತದೋ ಅದರಲ್ಲಿ ವಾಕ್ಪಟುತ್ವ ಮಾತಾಡುವಂಥದ್ದು ಹೆಚ್ಚಾಗಿರ್ತದಂತೆ. ಅಗ್ನಿಯ ಬಲ ಯಾರಲ್ಲಿ ಜಾಸ್ತಿ ಇರ್ತದೆ ಅವರಲ್ಲಿ ವಾಕ್ಪಟುತ್ವ ಅಂದರೆ ಮಾತಾಡುವಂಥದ್ದು ಜಾಸ್ತಿ ಇರ್ತದೆ. ಉದಾಹರಣೆಗೆ ಅವರು ಕೊಡ್ತಾರೆ, ಎಷ್ಟು ಭಾಳ ಅದ್ಭುತವಾಗಿ ಕೊಡ್ತಾರೆ. ಸಣ್ಣ ಬಾಲಕ ಸದಾ ಕೂಗ್ತಾ ಇರ್ತದೆ, ಹೌದಿಲ್ಲ? ಚಂತನ ಮಾತಾಡ್ತಿರ್ತದ, ಚಂತನ ಕೂಗ್ತಿರ್ತದ, ಚಂತನ ಅಳುತ್ತಿರ್ತದೆ. ಅದೇ ಮುದುಕರಿಗೆ ಹೆಚ್ಚಿಗೆ ಓದ್ರಕ್ಕೆ ಬರ್ತದನ? ಜಾಸ್ತಿ ಮಾತಾಡ್ತಾರೇನ? ಇಲ್ಲ. ಅದೇ ಸಣ್ಣ ಮಕ್ಕಳ ಥರ ಇವು ಮುದುಕರ ವಯಸ್ಸಾದವರಿಗೆ ಜಾಸ್ತಿ ಮಾತಾಡೋಕ್ಕಾಗಂಗಿಲ್ಲೋ ಅಂತಾರೆ. ಓದ್ರಕ್ಕಾಗಂಗಿಲ್ಲಪ್ಪ, ಇವೇನು ಓದಿರ್ತಾವ ಹುಡುಗರು ಅಂತಂತೀವಿ, ಹೌದಲ್ಲ? ಮುದುಕರಿಗೆ ಹೆಚ್ಚಿನ ಮಾತಾಡೋಕ್ಕೆ ಬರೋಂಗಿಲ್ಲ, ಜಾಸ್ತಿ ಜೋರಾಗಿ ಮಾತಾಡೋಕ್ಕೆ ಬರಲ್ಲ. ಯಾಕಂದ್ರೆ ಅವರಲ್ಲಿ ಯಾಕೆ ಜೋರಾಗಿ ಮಾತಾಡೋಕ್ಕೆ ಬರೋಂಗಿಲ್ಲ ಅಂದ್ರೆ ಅಲ್ಲಿ ಅಗ್ನಿ ಬಲ ಇರೋಂಗಿಲ್ಲ ಅವ್ರ ಹತ್ರ. ವಯಸ್ಸಾದವ್ರ ಹತ್ರ, ವಯಸ್ಸಾಗಿರ್ತದಲ್ಲ ಅವ್ರ ಹತ್ರ ಅಗ್ನಿ ಬಲ ಇರೋಂಗಿಲ್ಲ. ಈಗ ಯಾಕಂದ್ರೆ ಅಗ್ನಿಯ ಒಂದು ಪಟುತ್ವದಿಂದನೇ ಮಾತುಗಳು ಬರ್ತಾವ. ಚಳಿಗಾಲದಲ್ಲಿ ಭಾಳಷ್ಟು ಚಳಿ ಇರ್ತದೆ. ಭಾಳಷ್ಟು ಚಳಿ ಇತ್ತು ಅಂತಂದ್ರೆ ಆತನ ಹತ್ರ ಮಾತಾಡೋಕ್ಕೆ ಬರೋಂಗಿಲ್ಲ ನೋಡ್ರಿ. ಗಡ ನಡುಗ್ತಿರ್ತಾನೆ, ಅವನ ಬಾಯಿಂದ ಮಾತುಗಳೇ ಬರೋಂಗಿಲ್ಲ ಭಾಳಷ್ಟು ಚಳಿ ಇದ್ದಾಗ. ಮತ್ತು ಅವನು ಬೆಂಕಿಯಿಂದ ಕಾಯಿಸಿ ಬೆಚ್ಚಗೆ ಮಾಡಿದ್ರೆ, ಚಳಿ ಆಗಿರೋಂಥ ಮನುಷ್ಯನಿಗೆ ಮಾತಾಡಿದ್ರೆ ಗಡ ನಡುಗ್ತಿರ್ತಾನೆ, ಮಾತೇ ಹೊರಗೆ ಬರೋಂಗಿಲ್ಲ. ಅದೇ ರೀತಿ ಅವನಿಗೆ ಚಳಿಯಿಂದ ಕಾಯಿಸಿ ಬೆಚ್ಚಗೆ ಮಾಡಿದ್ರೆ ಅವನ ಬಾಯಿಂದ ಮಾತುಗಳು ಬರ್ತಾವೆ, ತನ್ನಿಂದ ತಾನೇ ಹೊರಡ್ತಾವೆ. ಬೆಚ್ಚಗಾದ್ರೆ ಮೈ ಅಲ್ಲೇನೊಂದು ಸ್ವಲ್ಪ ಭಾಳಷ್ಟು ಕೋಲ್ಡ್ ಚಳಿ ಇತ್ತಂದ್ರೆ ಮಾತು ಬರೋಂಗಿಲ್ಲ. ಅವಾಗ ಸ್ವಲ್ಪ ಬಿಸಿ ಆಯಿತು ಅಂತಂದಾಗ ಆವಾಗ ಮಾತುಗಳು ಹೊರಡ್ತಾವೆ. ಹಿಂಗೆ ನೋಡಿದ್ರೆ ಮಾತುಗಳು ಪ್ರಾಣ ಮತ್ತು ಜಠರಾಗ್ನಿಯ ಬಲದ ಮೇಲೆ ಇರುವಂಥವು. ಜಠರಾಗ್ನಿ ಮತ್ತು ಪ್ರಾಣವಾಯು ಇದರಿಂದ ಏನಾಗ್ತದೆ, ಇವು ಕೂಡ ಹೆಂಗದಂತಾರ ಈ ಬಲದಿಂದ ಇವೆಲ್ಲ ಮಾತುಗಳು ಬರ್ತಾವ ಅನ್ನುವಂಥದ್ದು. ಮತ್ತು ಪ್ರಾಣ ಜಠರಾಗ್ನಿಗಳು ಸ್ವತಃ ಅವು ಶಕ್ತಿ ಉಳ್ಳಂಥವು ಅದಾವೇನು ಅಂದ್ರೆ ಅವು ಕೂಡ ಜಡ ಆಗಿದಾವೆ. ಯಾವುದು? ಪ್ರಾಣವಾಯು ಮತ್ತು ಜಠರಾಗ್ನಿ ಇವು ಕೂಡ ಹೆಂಗದಾವವು ಜಡದಿಂದ ಕೂಡಿದಾವೆ. ಇವಕ್ಕೂ ಶಕ್ತಿ ಇಲ್ಲ, ಸ್ವತಂತ್ರವಾದಂಥ ಶಕ್ತಿ ಇಲ್ಲ.
ಯಾಕಂದರೆ ಇವುಗಳಲ್ಲಿ ಶಕ್ತಿ ಹೆಂಗೆ ಬಂತು ರೀ ಇಷ್ಟೆಲ್ಲ ಮಾಡೋಕೆ? ಇದು ಎಲ್ಲಿಂದ ಬಂತು ಅಂತ ನಾವು ವಿಚಾರ ಮಾಡೋಕ್ಕೆ ಹೋದರೆ, ಅದಕ್ಕೆ ಜಗತ್ತಿನಾಗ ದೃಶ್ಯವಾದ ಪ್ರಪಂಚ ಭಾಳಷ್ಟು ಕಾಣಕತ್ತದ. ನಾವು ಮುಖ್ಯವಾಗಿ ಹೆಂಗಾಯ್ತಿದು ಅಂತ ವಿಚಾರ ಮಾಡೋಕೆ ಹೋದ್ರೆ ಮೂಲ ನಾವು ಕಾರಣ ಪುರುಷನ ಕಂಡುಹಿಡಿಲಿಕ್ಕಾಗ್ತದೆ. ಇಲ್ಲಾಂದ್ರೆ ಬರೀ ದೃಶ್ಯ ನೋಡಿ ನಾವು ಹಂಗೆ ಮಾಡ್ಕೊಂಡು ಹಿಂಗೆ ಹೊಂಟು ಬಿಟ್ಟಿವಿ ಅಂದ್ರೆ ನಮಗೇನು ಅರ್ಥ ಆಗಂಗಿಲ್ಲ. ಯಾಕಂದರೆ ಈ ಕಾರಣ ಆಗಿರುವಂಥ ಜಗತ್ತನ್ನು ಇದು ಕಾರ್ಯವಾಗಿರುವಂಥ ಜಗತ್ತನ್ನು ಕಾರಣ ಆಗಿರುವಂಥ ಪುರುಷನ ಕಂಡುಹಿಡಿಯಕ್ಕೆ ಬರ್ತದೆ. ಆದರೆ ಹಿಂಗೆ ಇಲ್ಲಿಂದ ನಮ್ಮೊಳಗಡೆ ಇಷ್ಟೆಲ್ಲ ನಡೀತಾ ಇದ್ದಾವಂತಂದ್ರೆ ಈ ಶಕ್ತಿ ಎಲ್ಲಿಂದ ಬಂತು ಅಂತ ನಾವು ವಿಚಾರ ಮಾಡಿ ನೋಡಿದ್ರೆ ಇದಕ್ಕೆ ಅಂತರ್ಯಾಮಿಯಾದ ಸರ್ವಂತರ್ಯಾಮಿಯಾದ ರೂಪದಿಂದ ಪರಮಾತ್ಮನೇ ಇಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಇದೆಲ್ಲಕ್ಕೂ ಶಕ್ತಿ ಯಾರ್ದಪ್ಪ ಅಂದ್ರೆ ಪರಮಾತ್ಮನ ಶಕ್ತಿ ಅಂತ ತಿಳಿದು ಪರಮಾತ್ಮನ ಧ್ಯಾನವನ್ನು ಮಾಡು ಅಂತ ಹೇಳಿ. ಯಾಕಂದ್ರೆ ಪರಮಾತ್ಮ ಎಂಥವಾದನಂತ ಮತ್ತು ನಾನು ಹೆಂಗೆ ಅದನ್ನು ತಿಳ್ಕೊಂಡು ನಾನು ಅದನ್ನ ಧ್ಯಾನ ಹೆಂಗೆ ಮಾಡಲಿ, ಸ್ಮರಣೆ ಹೆಂಗೆ ಮಾಡಲಿ ಆತ? ಯಾಕಂದ್ರೆ ಅದು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಗುರುನಾಥ ಅಂತಾರೆ ಕಣ್ಣಿಗೆ ಕಾಣ್ತಾನೆ, ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣ್ತಾನೆ, ಆತ ಮಾತು ಹೇಳ್ತಾನೆ, ಉಪದೇಶ ಮಾಡ್ತಾನೆ, ವಾಕ್ಯ ಹೇಳ್ತಾನೆ, ಆತ ಗುರುದೇವ ಅಂತ ನಾನು ಪೂಜೆ ಮಾಡ್ಬೋದು, ಸ್ಮರಣೆ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಅದು ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲಲ್ಲ. ಮತ್ತು ಕಣ್ಣಿಗೆ ಕಾಣಲಾರ್ದಿರುವಂಥ ಪರಮಾತ್ಮನ ನಾನು ಹೆಂಗೆ ಧ್ಯಾನಿಸ್ಲಿ, ಹೆಂಗೆ ಪೂಜೆ ಮಾಡಲಿ, ಹೆಂಗೆ ಸ್ಮರಣೆ ಮಾಡಲಿ ಅಂತ ಕೇಳಿದಾಗ ಹಿಂಗೆ ನೋಡು, ನಿನ್ನ ಶರೀರದಾಗ ಏನೇನದಾವೆ ಇದನ್ನು ವಿಚಾರ ಮಾಡಿ. ಇದಕ್ಕೆ ಸ್ವತಂತ್ರತೆ ಯಾವುದೂ ಇಲ್ಲ ಇಲ್ಲಿ. ಪ್ರಾಣವಾಯು ತೋರಕತ್ತದ, ಅದಕ್ಕೂ ಸ್ವತಂತ್ರತೆ ಇಲ್ಲ ನೋಡ್ರಿ. ಅದಕ್ಕೆ ಈ ಜಠರಾಗ್ನಿ ಐತೆ, ಅದಕ್ಕೂ ಸ್ವತಂತ್ರತೆ ಇಲ್ಲ. ಇದೆಲ್ಲಿಂದ ಶಕ್ತಿಗಳನ್ನು ಪಡ್ಕೊಂಡಿದ್ದಾವ ಅಂತಂದರೆ ಪರಮಾತ್ಮನ ಒಂದು ಶಕ್ತಿ ಇಂದನೇ ಇವೆಲ್ಲ ಕೆಲಸಗಳು ಮಾಡ್ತಾ ಇದ್ದಾವ. ಅದಕ್ಕೆ ಮೂಲ ಕಾರಣ ಆಗಿರುವಂಥವನು ಯಾರು? ಪರಮಾತ್ಮ ಅಂತ ಅದನ್ನು ತಿಳ್ಕೊಂಡು ಧ್ಯಾನವನ್ನು ಮಾಡು, ಸ್ಮರಣೆಯನ್ನು ಮಾಡು ಅಂತ ಹೇಳುವಂಥದ್ದು. ಅದಕ್ಕೆ ಇವಾಗ ಆಗಲೇ ಹೇಳಿದಂಗೆ ಹಸುಗಳು ಏನನ್ನ ನೆಮ್ಮಿಹವು. ಹಸುಗಳು ಏನನ್ನ ನೆಮ್ಮಿ ಅಂದ್ರೆ ಈ ಪ್ರಾಣಗಳು ಅಂತಂದರೆ ಅದು ಏನನ್ನು ನಂಬ್ಕೊಂಡವು ನಮ್ಮ ಶರೀರದೊಳಗೆ ನಾವು ವಿಚಾರ ಮಾಡ್ಬೇಕಲ್ಲ. ಪ್ರಾಣಗಳು ಏನನ್ನ ಪ್ರಾಣ, ಪಾನ, ವ್ಯಾನ, ಉದಾನ, ಸಮಾನ ಭಾಳಷ್ಟು ವಿಚಾರಕ್ಕೆ ಹೋದ್ರೆ ಅಬ್ಬಾಬಾ ಎಂಥ ವಿಚಿತ್ರ ಐತಪ್ಪ. ಅದಕ್ಕೆ ತನುವಿದನ್ನು ಉಳಿದಿಂದ್ರೆ ಜಾಲದ ಆಟಗಳು ಉಂಟೆ ಅಂತ ಹೇಳ್ತಾರೆ ಮಹಾತ್ಮರು. ನಮ್ಮ ಶರೀರದಾಗ ಇದನ್ನೆಲ್ಲ ವಿಚಾರ ಮಾಡ್ಕೊತ ಹೋಗ್ಬೇಕು. ಅದಕ್ಕೆ ಬೊಮ್ಮವನ ಅರಿವೆನೆಂದು ಬಳಲುವರು, ತಮ್ಮ ನೀತಿಗಳೆದು ಅನ್ಯವನೇ ನೋಡಿ ಮನುಜರು, ತಿಳಿದು ಮೊದಲ ತತ್ವ ಕುಳವೆಲ್ಲವನು ನೀತಿಗಳೆದು ಅವು ಅನಾತ್ಮಕವೆಂದು ಬಳಿಕವನು, ಒಳಗಧಿಕರಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವನ್ನು ಬಳಿ ಬಿಡಿಯದೆ ಅಂತ ಹೇಳ್ತಾರೆ ಮಹಾತ್ಮರು. ಪರಮಾತ್ಮನ ಅರ್ಥಕೊಂತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಹುಡ್ಕಕ್ಕೆ ಹೋಗ್ಬೇಡ, ನಿನ್ನೊಳಗೆ ಅದಾನತ. ಅದಕ್ಕೆ ನಿನ್ನೊಳಗೆ ಇದ್ದತ್ತನ್ನ ತಿಳ್ಕೊ. ಮಾತಾಡ್ತಿದ್ದಿ, ಕಣ್ಣಿನಿಂದ ನೋಡ್ತಿದ್ದಿ, ಸ್ಪರ್ಶ ಮಾಡ್ತಿದ್ದಿ, ಮಲಗ್ತಿದ್ದಿ, ಉಣುತ್ತಿದ್ದಿ, ತಿಂತಿದ್ದಿ, ಉಂಡದ್ದು ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೆ ಕರಗಿಸ್ಕೊಳಕ್ಕೆ ಶಕ್ತಿ ನಿನಗಿಲ್ಲ. ಊಟ ಮಾಡಿದ್ದು ಕರಗುವಂಥ ಶಕ್ತಿ ಯಾರು ನೀನೇ ಮಾಡ್ಕೋತೇನೋ? ಒಳಗೆ ಹೊಟ್ಟಿ ಒಳಗೆ ಊಟ ಒಯ್ತಂದ್ರೆ ಬರೀ ನಾಲಿಗೆ ಅಟ್ಟೆ ಅಲ್ಲಿಂದ ಬಿಡ್ತಿದ್ದಿ ಒಳಗೆ, ಅದು ಕರಗಿಸ್ಕೊಳ್ಳೋ ಶಕ್ತಿ ನಿನಗೈತೇನ? ನಡೆಯುವಂಥ ಶಕ್ತಿ, ನೋಡುವಂಥ ಶಕ್ತಿ, ಇವೆಲ್ಲ ನಿನಗದಾವೆ. ನೀ ಮಾಡ್ಕೊಂಡಿದ್ದೇನು? ಇಲ್ಲ. ಇವೆಲ್ಲವನ್ನು ತಿಳ್ಕೊಂಡು ನೋಡು. ತಿಳ್ಕೊಂಡು ನೋಡಿದಾಗ ಇದಕ್ಕೆ ಮೂಲ ಕಾರಣ ಆಗಿರುವಂಥದ್ದು ಪರಮಾತ್ಮನೇ ಅದನ್ನಂತ ತಿಳ್ಕೊ ನೀನು. ಅದಕ್ಕೆ ಈ ಪ್ರಾಣವಾಯುಗಳು ನೋಡ್ರಿ, ಪ್ರಾಣ ಅಪಾನ ಇವು ನಮ್ಮ ಶರೀರದಾಗ ಮುನ್ಸಿಪಾಲ್ಟಿ ಕೆಲಸ ಮಾಡ್ದಂಗೆ ಮಾಡ್ತಾವೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಉಂಡದ್ದು ಒಳಗೆ ಬಿಡೋದು ಒಂದು, ಕರಗಿಸೋದು ಒಂದು, ನರನಾಡಿಗಳಿಗೆ ಹಂಚೋದು ಒಂದು, ಎಲ್ಲ ಕಡೆ ಮುಟ್ಟಿಸುವಂಥದ್ದು ಒಂದು ನೋಡ್ರಿ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಕೆಟ್ಟಿರುವಂಥ ಪದಾರ್ಥವನ್ನು ಹೊರಗೆ ಹಾಕೋದು ಒಂದು. ಎಷ್ಟು ಅದ್ಭುತ ಐತ್ರಿ. ಹೊಟ್ಟೆ ಒಳಗೆ ತಿಂತೀವಿ ಅಷ್ಟೇ, ಆರಾಮಾಗಿರ್ತೀವಿ, ಒಳಗಡೆ ಏನೇನು ಕೆಲಸ ನಡೆದವನ್ನ ನಮಗೇನು ಗೊತ್ತದನ? ಹಿಟ್ಟಿನ ಗಿರಣಿ ಒಳಗೆ ಜ್ವಾಳ ಹಾಕಿಬಿಡ್ತೀವಿ, ಬೀಸಿ ಅದು ಕೆಳಗೆ ಬರ್ತದಿಲ್ಲ. ಒಳಗಡೆ ಎಷ್ಟಿಷ್ಟು ಇರ್ತಾವೆ ಕರೆಂಟಿನ ಎಲ್ಲ ಅವು ಸಾಮಾನುಗಳು. ಅದ್ರಂಗ ಒಂದು ಊಟ ಮಾಡಿದ್ದು ಕರಗಿಸಿ ನಿನಗೆ ಇಡೀ ಶರೀರಕ್ಕೆ ಏನು ರಕ್ತಗಳನ್ನು ಹಂಚುವಂಥದ್ದು, ಊಟ ಮಾಡಿದ್ದು ಕರಗಿಸಿ ರಕ್ತ ಮಾಡಿ ಎಲ್ಲ ನರನಾಡಿಗಳಿಗೆ ಹಂಚುವಂಥ ಕೆಲಸಗಳು ಒಳಗೆ ಹೆಂಗೆ ನಡೆದವ? ಭಾಳ ವಿಚಿತ್ರ ಅಲ್ಲ? ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಸರಿ ಇದ್ದದ್ದು ಇಟ್ಕೊಂಡು ಎಲ್ಲ ಕಡೆ ಕಳಿಸುವಂಥದ್ದು, ಬ್ಯಾಡ ಅನಿಸಿದ್ದು ಹೊರಗೆ ಹಾಕುವಂಥದ್ದು, ಇಷ್ಟು ಅದ್ಭುತವಾದಂಥ ಕೆಲಸ ಮತ್ತು ಯಾರನ್ನು ಮಾಡಿವೆನಿದಕ್ಕೆ? ಇದು ಪರಮಾತ್ಮನಿಂದನೇ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ಪ್ರಾಣವಾಯುಗಳು ಏನನ್ನ ನಂಬಿಕೊಂಡಿದ್ದಾವಪ್ಪ ನಮ್ಮ ಶರೀರದಾಗ?
ಯಾವುದನ್ನು ನಂಬಿಕೊಂಡದವ ಈ ಪ್ರಾಣವಾಯುಗಳು? ದೇಹದಲ್ಲಿ ವಾಯು ಒಂದೇ ಇದ್ದರೂ ಕಾರ್ಯಗಳು ಭೇದದಿಂದ ಅನಂತ ಪ್ರಕಾರದವ. ಯಾಕಂದ್ರೆ ದೇಹದಲ್ಲಿ ಈ ವಾಯು ಒಂದೇ ಅದು ಇರೋದು, ಆದ್ರೆ ಈ ಕಾರ್ಯಗಳ ಭೇದದಿಂದ ಅನಂತ ಪ್ರಕಾರ ಆಗಿ ತೋರ್ತಾವೆ. ಇರುವಂಥದ್ದು ಒಂದದ, ಅದ್ರ ಕಾರ್ಯಗಳು ಬೇರೆ. ಕೆಲವರು 5 ಭೇದಗಳನ್ನು ಹೇಳ್ತಾರೆ, ಕೆಲವರು 10 ಭೇದಗಳನ್ನು ಹೇಳ್ತಾರೆ, ಇನ್ನು ಕೆಲವರು 15 ಭೇದಗಳನ್ನು ಹೇಳ್ತಾರೆ. ಯಾಕಂದರೆ ಈ ನಾನಾ ರೀತಿಯಿಂದ ಭೇದಗಳು ಹೇಳ್ತಾರೆ. ಇದೇ ಒಂದೇ ವಾಯುವೆ ನಾನಾ ರೀತಿಯಿಂದ ಕಾರ್ಯರೂಪವಾಗಿರೋದಕ್ಕಾಗಿ ಅನಂತ ಹೆಸರುಗಳನ್ನು ಹೇಳ್ತಾರೆ. 5 ಭೇದಗಳು ಯಾವುವು? ಈ ವಾಯುವಿನಲ್ಲಿ 5 ಭೇದಗಳು ಹೇಳ್ತಾರೆ. ಒಂದೇ ವಾಯುವಿನಲ್ಲಿ 5 ರೂಪವಾಗಿ ಕಾಣುವಂಥದ್ದು ಯಾವುದು? ಪ್ರಾಣಾಪಾನ ವ್ಯಾನ ಉದಾನ ಸಮಾನ. ನಾವು ಇದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಮುಂದೆ ಚೆಂದ ಹೋಗೋಕ್ಕಾಗ್ತದೆ. ಹೌದಾ? ಈ ಪ್ರಾಣವಾಯು ಏನು ಎಲ್ಲಿರ್ತದಪ್ಪ ನಮ್ಮ ಶರೀರದೊಳಗೆ? ಈ ಪ್ರಾಣವಾಯು ಹೃದಯದಲ್ಲಿದ್ದು ನೋಡ್ರಿ, ಈ ಉಸಿರಾಟ ತಗೊಳ್ಳುವಂಥದ್ದು ಬಿಡುವಂಥದ್ದು ಇವೆಲ್ಲ ಈ ಕ್ರಿಯೆಗಳನ್ನು ಮಾಡ್ತದೆ. ಯಾಕಂತಂದ್ರೆ ಇದು ಎಲ್ಲಿರ್ತದೆ ಪ್ರಾಣವಾಯು ಅಂದ್ರೆ ಹೃದಯ ಭಾಗದಲ್ಲಿ. ಯಾರನ್ನ ಪ್ರಾಣ ಕೈಯಾಗದ ಕಾಲಾಗದ ಅಂದಿವೇನು ನಾವು? ಪ್ರಾಣವಾಯು ತಲೆಯಾಗದ ಅಂದಿವೇನು? ಹೊಟ್ಟೆಗಾದ ಅಂದಿವೇನು? ಇಲ್ಲ. ಪ್ರಾಣವಾಯು ಎಲ್ಲಿರ್ತದೆ? ಹೃದಯ ಭಾಗದಲ್ಲಿ. ಹೃದಯದಲ್ಲಿದ್ದುಕೊಂಡು ಇದೆಲ್ಲ ಉಸಿರಾಟವನ್ನು ಬಿಡುವಂಥದ್ದು ತಗೊಳ್ಳುವಂಥದ್ದು ಇದೆಲ್ಲ ಕ್ರಿಯೆಯನ್ನು ಮಾಡ್ತದೆ. ಪ್ರಾಣವಾಯು ಹೃದಯ ಭಾಗದಲ್ಲಿ ಇರ್ತದೆ ಅಂತ ಹೇಳಿದರು. ಅಪಾನವಾಯು ಎಲ್ಲಿರ್ತದೆ ನಮ್ಮ ಶರೀರದೊಳಗೆ? ಅಪಾನವಾಯು ಎಲ್ಲಿರ್ತದಂದ್ರೆ ಇದು ಗುದದಲ್ಲಿದ್ದು ಮಲಮೂತ್ರಗಳನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತದೆ. ಇದು ಅಪಾನವಾಯು ನೋಡ್ರಿ, ಯಾಕಂದ್ರೆ ಭಾಳ ಸೂಕ್ಷ್ಮವಾದಂಥ ವಿಚಾರಗಳನ್ನು ಹೇಳುತ್ತಾರೆ. ಇದು ಅಪಾನವಾಯು. ಯಾಕೆ ನಮ್ಮನ್ನು ನಾವು ತಿಳ್ಕೊಳ್ಬೇಕಲ್ಲ, ಇದೇನು ಶರೀರ ಎಷ್ಟು ಅದ್ಭುತ ಮಾಡಿದಾನ ಭಗವಂತ. ಅದಕ್ಕೆ ಅಪಾನವಾಯು ಎಲ್ಲಿರ್ತದಪ್ಪ ಅಂತಂದ್ರೆ ಗುದದಲ್ಲಿ. ಅಲ್ಲಿ ಗುದದಲ್ಲಿದ್ದು ಮಲಮೂತ್ರಗಳನ್ನು ಹೊರಗೆ ಹಾಕುವ ಕಾರ್ಯವನ್ನು ಇದು ಮಾಡ್ತದೆ ಅಪಾನವಾಯು. ಪ್ರಾಣವಾಯು ಉಸಿರಾಟ ತಗೊಳ್ಳುವಂಥದ್ದು ಬಿಡುವಂಥದ್ದು ಈ ಕೆಲಸಗಳನ್ನು ಅದು ಮಾಡಿದ್ರೆ ಅಪಾನವಾಯು ಮಲಮೂತ್ರಗಳನ್ನು ಹೊರಗೆ ಹಾಕುವಂಥ ಕೆಲಸ ಮಾಡ್ತದೆ. ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ. ಇವೆಲ್ಲ ಅಂತಂದ್ರೆ ಈ ಮುನ್ಸಿಪಾಲ್ಟಿಯವ್ರು ಹೆಂಗೆ ಕೆಲಸ ಮಾಡ್ತಾರೆ ಹಂಗೆ ಮಾಡುವಂಥದ್ದು. ಈ ಅವರು ಯಾಕಂದ್ರೆ ಈ ಅವರು ಕೆಟ್ಟದ್ದಿರುವಂಥದ್ದು ಏನು ಇರ್ತದೆ ಮಲಮೂತ್ರಗಳನ್ನ ಅವ್ನು ತೆಗೆದು ಹಾಕುವಂಥದ್ದು ಮಾಡುವಂಥದ್ದು ಇವೆಲ್ಲ ಕೆಲಸಗಳು ಹೆಂಗೆ ನಡೀತಾವ, ಅದೇ ರೀತಿ ಕೂಡ ಇಲ್ಲಿ ಅಪಾನವಾಯುವಿನ ಕೆಲಸ ಕೂಡ ಹಾಗೇನೆ ಎಲ್ಲ ಸ್ವಚ್ಛ ಇಡುವಂಥ ಕೆಲಸ ಮಾಡ್ತದೆ. ಮತ್ತು ವ್ಯಾನವಾಯು ಹೆಂಗೆ ಮಾಡ್ತದೆ ಕೆಲಸ ನಮ್ಮಲ್ಲಿ? ಅದು ಎಲ್ಲ ಸರ್ವ ಅಂಗಗಳಲ್ಲಿ ಇರುವಂಥದ್ದು ವ್ಯಾನವಾಯು. ಯಾಕಂದ್ರೆ ಎಲ್ಲ ಸರ್ವ ಅಂಗದಲ್ಲಿ ಇದ್ದು ಸರ್ವಾಂಗಗಳ ಸಂಧಿಗಳನ್ನು ತಿರುಗಿಸುವ ಕೆಲಸಗಳನ್ನು ಮಾಡ್ತದೆ ವ್ಯಾನವಾಯು. ನಮ್ಮ ಶರೀರದೊಳಗೆ ಏನು ಅಂಗಗಳು ಅದಾವೆ ಎಲ್ಲಷ್ಟು ಅಲ್ಲಿ ಏನು ಮಾಡ್ತದೆ ಇದು ವ್ಯಾನವಾಯು ಆ ಸರ್ವಾಂಗಗಳಲ್ಲಿ ಇರ್ತದೆ, ಇದ್ದು ಆ ಸಂಧಿಗಳನ್ನು ತಿರುಗಿಸುವ ಕಾರ್ಯವನ್ನು ಮಾಡ್ತದೆ, ಆ್ಯಕ್ಟಿವ್ ಮಾಡ್ತದೆ ಅದು. ಮತ್ತು ಉದಾನವಾಯು ಎಲ್ಲಿರ್ತದಪ್ಪ? ಉದಾನವಾಯು ಕಂಠದಲ್ಲೇ ಇರ್ತದೆ. ಕಂಠದಲ್ಲಿ ಇದ್ದುಕೊಂಡು ಅದೇನು ಕೆಲಸ ಮಾಡ್ತದ್ರಿ? ಇವೆಲ್ಲ ಗೊತ್ತಾಗಬೇಕಲ್ಲ. ಇವು ಕೇಳಕ್ಕೆ ನಮ್ಗೆ ಎಷ್ಟು ಬೇಸರ ಬರ್ತದಲ್ಲ ದಿನ ಶಾಸ್ತ್ರ ಕೇಳಕ್ಕೆ. ಏನ್ರಿ ದಿನ ಕೇಳೋದು ಅಂತೀವಿ. ನಮ್ಮನ್ನು ನಾವು ಕೇಳೋದಕ್ಕೆ ನಮ್ಮ ಪುರಾಣಕ್ಕೆ ಮಂದಿ ಪುರಾಣ ಕೇಳಿದ್ರೆ ಭಾಳ ನಿಚ್ಚಳಾಗಿ ಬಿಡ್ತೀವಿ ಅಲ್ಲ. ನಮ್ಮ ಪುರಾಣ ನಾವು ಕೇಳೋಕೆ ಭಾರಿ ನಿದ್ದೆ ಬಂದ್ಬಿಡ್ತದೆ ನಮಗೆ. ಯಾರು ಕೇಳ್ತಾರ್ರಿ ಅಂತೀವಿ. ಹೌದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಉದಾನವಾಯು ಕಂಠದಲ್ಲಿರ್ತದ, ಉಂಡಂಥ ಅನ್ನ ನೀರುಗಳನ್ನು ವಿಭಾಗ ಮಾಡ್ತದೆ. ಉದಾನವಾಯು ಏನು ಮಾಡ್ತದೆ? ನಾವು ಊಟ ಏನು ಮಾಡಿದ್ದೀವಿ ಅನ್ನ ಸಪ್ರೇಟು ನೀರು ಸಪ್ರೇಟು ಮಾಡ್ತದೆ. ಮತ್ತು ಇದು ಕನಸು ಬೀಳುವಂಗೆ ಮಾಡ್ತದೆ. ಮತ್ತಿದು ಉದಾನವಾಯು ಏನು ಮಾಡ್ತದೆ? ಕಂಠದಲ್ಲಿ ಇದ್ದುಕೊಂಡು ಕನಸೇನು ಕಾಣ್ತೀವಲ್ಲ, ಈ ಉದಾನ ವಾಯುವಿನ ವ್ಯತ್ಯಾಸದಿಂದ ಅಲ್ಲಿ ಕನಸುಗಳು ಕಾಣ್ತೀವಿ ನಾವು. ಮತ್ತೇನು ಮಾಡ್ತದೆ? ಊಟ ಮಾಡಿದಂಥ ಅನ್ನ ನೀರು ಬೇರೆ ಬೇರೆ ಭಾಗ ಮಾಡ್ತದ ಮಾಡಿ ಮತ್ತೆ ಸ್ವಪ್ನಕ್ಕೆ ಕಾರಣ ಆಗಿರ್ತದೆ ಇದು ಉದಾನ ವಾಯು. ಮತ್ತು ಬಿಕ್ಕಳಿಕೆ, ತೇಗ್ ಬರುವಂಥದ್ದು, ಕೆಮ್ಮು ಬರುವಂಥದ್ದು ಇವೆಲ್ಲ ನಡೀತಾವೆ ನೋಡ್ರಿ. ಒಂದೊಂದ್ಸಲ ಬಿಕ್ಕಳಿಕೆ ಭಾಳ ಐತ್ರಿ ಅಂತೀವಿ, ಆಮೇಲೆ ತೇಗ್ ಬರುವಂಥದ್ದು, ಹೌದಾ,
ಇವೆಲ್ಲ ವ್ಯತ್ಯಾಸಗಳಾದ್ರೆ ಇವೆಲ್ಲ ಎದರಿಂದ ಉತ್ಪನ್ನ ಆಗ್ತಾವ? ತೇಗು, ಆಮೇಲೆ ಈ ಬಿಕ್ಕಳಿಕೆ, ಈ ಕೆಮ್ಮು ಇಂಥವೆಲ್ಲ ಬರ್ತಾವೆ ನೋಡ್ರಿ, ನಾನಾ ರೀತಿಯಿಂದ ಬರ್ತಾವಲ್ಲ. ಇವು ಎದರಿಂದ ಆಗ್ತದ್ರಿ ನಮ್ಮಲ್ಲಿ? ಬೇಕಲ್ಲ, ಯಾವುದು ವ್ಯತ್ಯಾಸದಿಂದ ಆಗ್ತದ ಅಂದ್ರೆ ಇದು ಯಾವ ರೀತಿ ಅಂದ್ರೆ ಉದಾನ ವಾಯುವಿನಿಂದ. ಇದು ಕಂಠದಲ್ಲೇ ಇರ್ತದೆ. ಇದೇ ವಾಯು ಕನಸಿಗೂ ಕಾರಣ ಆಗ್ತದೆ. ಕನಸು ಬೀಳ್ತದಲ್ಲ ನಮಗೆ, ಇದಕ್ಕೆ ಯಾವ ವಾಯು ಕಾರಣಪ್ಪ ಅಂದ್ರೆ ಈ ಒಂದು ಉದಾನ ವಾಯು ಕಾರಣ ಆಗ್ತದೆ. ಮತ್ತೇನು ಮಾಡ್ತದ ಅದು? ಬಿಕ್ಕಳಿಕೆ, ತೇಗು, ಕೆಮ್ಮು ಇವೆಲ್ಲ ಬರುವಂಗೆ ಇದರಿಂದನೇ ಅಲ್ಲಿ ವ್ಯತ್ಯಾಸದಿಂದನೇ ಇವು ಹುಟ್ಟುತ್ತಾವೆ. ಮತ್ತು ಸಮಾನ ವಾಯು ಏನು ಕೆಲಸ ಮಾಡ್ತದ್ರಿ ನಮ್ಮಲ್ಲಿ? ನಾವು ಮಾಮೂಲಿ ಹೇಳ್ತೀವಿ ಏನ್ರಿ, ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಮುಗೀತು ಅಂತೀವಿ. ಆದರೆ ಇವು ಏನೇನು ಕೆಲಸ ಮಾಡ್ತಾವಂತ ನಾವು ತಿಳ್ಕೊಬೇಕಿಲ್ಲ. ಅದಕ್ಕೆ ಸಮಾನ ವಾಯು ಏನು ಕೆಲಸ ಮಾಡ್ತದೆ ಅಂತಂದ್ರೆ ಇದು ನಾಭಿ ಸ್ಥಾನದಲ್ಲಿ ಇರ್ತದೆ. ನಾಭಿ ಸ್ಥಾನದಲ್ಲಿ ಇದ್ಕೊಂಡು, ನಾಭಿ ಅಂದ್ರೆ ಒಕ್ಕಳ ಸ್ಥಾನ, ಯಾವುದು ಸಮಾನ ವಾಯು. ಯಾಕಂತಂದ್ರೆ ಈ ಬಾವಿ ನೀರನ್ನು ತೋಟಕ್ಕೆ ಬಿಡ್ತಾನಲ್ಲ ಒಬ್ಬ ವ್ಯಕ್ತಿ, ಯಾವುದೋ ರೈತ ಬಾವಿ ನೀರನ್ನು ಎಲ್ಲ ತೋಟಕ್ಕೆ ನೀರು ಬಿಡ್ತಾನೆ. ಹಂಗೆ ಊಟ ಮಾಡಿದಂಥ ಅನ್ನದ ರಸ ಏನಿರ್ತದೆ, ಊಟ ಮಾಡಿರ್ತೀವಲ್ಲ ಅದರ ಅನ್ನದ ರಸ, ಈ ರಸವನ್ನು ತೆಗೆದು ರಸವನ್ನು ಅಲ್ಲಿ ಇಟ್ಕೊಂಡು ಈ ನರಗಳ ಮುಖಾಂತರ ಅಂದರೆ ನಾಡಿ ದ್ವಾರ ಈ ಸರ್ವ ಎಲ್ಲ ಅಂಗಗಳಿಗೆ ಮುಟ್ಟಿಸ್ತಕ್ಕಂಥ ಕ್ರಿಯೆ ಮಾಡ್ತದೆ. ಇದು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಈ ಸಮಾನ ವಾಯು ಎಲ್ಲ ಕಡೆ ಸಮ ಪ್ರಮಾಣದಾಗ ಇದು ನಾವು ಊಟ ಮಾಡಿದಂಥ ಅನ್ನದ ರಸ ಏನಿರ್ತದ ಅದನ್ನು ಈ ನರಗಳ ಮೂಲಕ ಎಲ್ಲ ಶರೀರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತದೆ. ಇವು ಮಾಡುವಂಥ ಇಷ್ಟು ಮಾಡ್ತಾವಲ್ಲ, ಒಂದನ್ನು ಮಾಡಂಗಿಲ್ಲ. ಹೋಗಿ ದಿನ ಮಾಡಿ 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 ಸಾಕಾಗ್ಯದಂತ ಕುಂತು ಬಿಟ್ರೆ ಹೆಂಗಾಗಂಗದ ಹೇಳ್ರಿ ನಮ್ಮ ಶರೀರ. ನಾವು ಪರತಂತ್ರದಾಗ ಅದೀವೀಗ. ಈ ಶರೀರದಾಗ ಇಷ್ಟೆಲ್ಲ ಅದಾವಲ್ಲ, ನಾವು ಬೇರೆಯವ್ರ ಕೈಯಾಗ ಇದ್ದು ಬಿಟ್ಟಿವೀಗ. ನಾವು ಅವ್ರು ಹೆಂಗೆ ಆಟ ಆಡಿಸ್ತಾರ ಹಂಗೆ ಆಡಬೇಕು, ಹೆಂಗೆ ಕುಣಿಸ್ತಾರ ಹಂಗೆ ಕುಣಿಬೇಕು. ಮತ್ತು ಇವ್ರು ಏನಾರ ಒಳಗಿದ್ದವ್ರು ಒಂದು ಸ್ವಲ್ಪ ಅಪಾನ ವ್ಯಾನ ಉದಾನ ಒಂದು ಚೂರು ನಾನು ದಿನ ಮಾಡಿ 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 ಸಾಕಾಗೋಗ್ಯದ. ಇವತ್ತು ನಾನು ಈ ಕೆಲಸ ಮಾಡಂಗಿಲ್ಲ ಅಂತ ನಿಂತ್ರ ನಮ್ಗೆ ಅಲ್ಲೋಲ ಕಲ್ಲೋಲ ಶರೀರ ಅಲ್ಲ. ಅದಕ್ಕೆ ಇಲ್ಲಿ ಇವು ಮತ್ತು ಅದಕ್ಕೆ ಹೇಳ್ತಾರೆ, ಇವಕ್ಕೂ ಎಲ್ಲ ಲಿಮಿಟ್ ಅದ. ಪಾಪ ಅವು ಏನೋ ಒಂದು ಪ್ರಾರಬ್ಧ ಕರ್ಮಕ್ಕಾಗಿ ಇವರೇನೋ ಬಂದು ಪಾಪ ಪುಣ್ಯ ಅಂತ ತೊಗೊಂಡು ಬಂದಾರ. ಇದು ಏನೇನು ಮಾಡ್ಕೋತಾರೆ, ಮಾಡ್ಕೊಳ್ಳಿ ಅಂತಲೇ ಇವೆಲ್ಲ ನಮಗೆ ಜಮಾ ಆಗಿ ಇವೆಲ್ಲ ಬಂದವು. ಮತ್ತು ನಾವು ಅದಕ್ಕೆ ಇಂಥವು ಕಳ್ಕೊಂಡ್ಬಿಟ್ಟಿವಿ ಅಂದ್ರೆ ಇವು ಯಾವಾಗ ನಿಂತು ಹೋಗ್ತಾವೆ ಗೊತ್ತಿಲ್ಲ. ಮತ್ತು ಇವಕ್ಕೂ ಎಕ್ಸ್ಪೈರಿ ಡೇಟ್ ಅಂತ ಇರ್ತಾವಲ್ಲ ಇವು ಮತ್ತು ವಸ್ತುಗಳಿಗೆಲ್ಲ, ಮತ್ತು ಅವಕ್ಕೆ ಏನು ಲಿಮಿಟೆಡ್ ಇರ್ತಾವೆ ಡೇಟ್ಗಳು. ಅದ್ರಾಗ ನಮ್ಮ ಶರೀರಕ್ಕೂ ಐತೆ. ನಾವು 100 ವರ್ಷ ತನಕ ಹಿಂಗೆ ಶರೀರದಾಗ ಅಂಗಾಂಗಗಳು ಎಲ್ಲ ಗಟ್ಟಿರ್ತಾವಂತ ಹೇಳಂಗಿಲ್ಲ. ಇಲ್ಲಿ ಅನ್ಯಾಯವಾಗಿ ಯಾವುದೋ ಬಾತಿಗೆ ಬರೋದಕ್ಕೆ ನಾವು ಜೀವನ ಕಳ್ಕೊಂಡು ವ್ಯರ್ಥವಾಗಿ ಮುಂದೆ ಕಷ್ಟಪಡಬಾರ್ದು ಅಂತ ಮಹಾತ್ಮರು ಭಾಳಷ್ಟು ಎಚ್ಚರಿಕೆ ಕೊಡ್ತಾರೆ ನಮಗೆ. ಬರೋ ಸಮಯವೆಲ್ಲ ಆಯುಷ್ಯವೆಲ್ಲ ಯಾವುದ್ಯಾವುದಕ್ಕಾಗಿ ಗೂಗಿಗಳಂಗೆ ಕಳೆದು ಬಿಟ್ಟಿಕೇಸಿ ಮುಂದೆ ಹತ್ಕೊಂತ ಹೋಗ್ಬೇಡ್ರು. ಇದು ಮತ್ತೆ ಬರುವಂಥದ್ದಲ್ಲ, ಶರೀರ ಮತ್ತೆ ಸಿಗುವಂಥದ್ದಲ್ಲ. ಯಾವಾಗ ಒಂದು ಸಲ ಸಿಕ್ಕದ ಸಾರ್ಥಕ ಮಾಡಿಕೊಡ್ರಿ ಜನ್ಮನ. ನಿಮಗೆ ಈಗ ಅಲಕ್ಷ್ಯ ಅನ್ನಿಸ್ತದ, ಯಾಕಂದ್ರೆ ಯೌವನ ಸಂದರ್ಭ ಇರ್ತದ, ಮೈಯಕ್ಕೆ ಶಕ್ತಿ ಇರ್ತದ. ಇದನ್ನು ಕೇಳಿದ್ರೇನು ಅದನ್ನು ಕೇಳಿದ್ರೇನು, ಆ ಗುರುಗಳೇನು ಈ ಗುರುಗಳೇನಂತ ಅದು ನಿನ್ನ ಮಾಯ ಮಾಡಿಸ್ತದ, ನಿನ್ನಲ್ಲಿರುವಂಥ ಅಹಂಕಾರ ಮಾಡಿಸ್ತದ. ಅದನ್ನು ನೀನೇ ತಿಳ್ಕೊಂಡು ನಿನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸ್ವಲ್ಪ ಚೆನ್ನಾಗಿ ವಿಚಾರ ಮಾಡು, ಗುರು ಮುಖಾಂತರ ತಿಳ್ಕೊ. ಯಾಕಂದ್ರೆ ಇವೆಲ್ಲ ನೋಡ್ರಿ ಶರೀರಗಳು ಅದಾವ, ಇವೆಲ್ಲ ಅದಾವ ಅಂತಂದ್ರೆ ಅವು ಹೆಂಗದಾವೆ ಹೇಳ್ರಿ? ಅವು ನಮ್ಮ ಕೈಯಾಗ ಅದಾವ. ಇವೆಲ್ಲ ನಾವು ಮಾಡ್ತೀವಿ, ನೀವು ಎಲ್ಲ ಆಟೋಮೆಟಿಕ್ ತಮ್ಮಲ್ಲಿ ತಾವೇ ನಡೆದಂಥ ಕ್ರಿಯೆಗಳಿವು. ಮತ್ತು ಪರಮಾತ್ಮ ಎಷ್ಟು ಉಪಕಾರಿ ಅದನ್ನು ಹೇಳ್ರಿ. ನಾವು ಯಾರನ್ನ ಇವತ್ತು ಇದೇ ಕೆಲಸ ಮಾಡ್ಕೋಬೇಕು ಅಂತ ನಮ್ಮ ಶರೀರದಾಗ ಇಲ್ಲ, ಇವತ್ತು ಊಟ ಮಾಡೀವಿ ಇದು ಕರೆಸ್ಕೊಳ್ಳೇಬೇಕಂತ ಕುಂತೀವೇನ? ಇದು ಸಮನಾಗಿ ಇದಕ್ಕೆ ರಕ್ತ ಮತ್ತು ಊಟ ಮಾಡಿದ ರಸ ಎಲ್ಲ ಹಂಚ್ಬೇಕು ಎಲ್ಲದಕ್ಕೂ ಅಂತ ಕುಂತೀವೇನ ನಾವು? ಏನೂ ಇಲ್ಲ, ಆಟೋಮೆಟಿಕ್ ನಡೆದಂಥ ಕ್ರಿಯೆಗಳು ನಮ್ಮ ಶರೀರದಲ್ಲಿ ಇವೆಲ್ಲ. ಮತ್ತು ಇಂಥದ್ದು ಪುಕ್ಷಟಿಯಾಗಿ ಪರಮಾತ್ಮ ನಮಗೆ ಕೊಟ್ಟಾನ ಅಂದ್ರೆ ನಾವೆಷ್ಟು ಧನ್ಯರ್ರಿ. ಯಾವುದು ನಮ್ಮ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿಲ್ಲ ಅಲ್ಲ. ಹಾಗಾಗಿ ಇಲ್ಲಿ ಬಹಳಷ್ಟು ಇಂಥ ಒಂದು ವಿಚಾರವನ್ನು
ಮಹಾತ್ಮರು ಹೇಳ್ತಾರೆ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡ ಯಾವ ರೀತಿ ಅಂತಂದ್ರೆ, ಈ ಸಮಾನ ವಾಯು ಎಲ್ಲ ನಾಡಿಗಳಿಗೆ ಸರ್ವ ಶರೀರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತದೆ ಸಮಾನ ವಾಯು. ಈ ವಾಯುಗಳು ಈ ರೀತಿಯಿಂದ ಕಾರ್ಯ ಮಾಡಬೇಕಾದ್ರೆ ಯಾವುದರ ಸಹಾಯದಿಂದ ಮಾಡ್ತಾವೆ ಇವು? ಬೇಕಲ್ಲ. ಇದು ಯಾವುದರಿಂದ ಮಾಡ್ತಾವೆ ಇಷ್ಟೆಲ್ಲ ಕಾರ್ಯಗಳು ನಮ್ಮ ಶರೀರದೊಳಗೆ? ಇಲ್ಲಾಂದರೆ ಈ ದೇಹದಿಂದ ಇವೆಲ್ಲ ಏನಾಗ್ತದ ಹೊರಬಿದ್ದು ಹೋಗ್ಬೇಕಾಗಿತ್ತು. ಇವೆಲ್ಲಷ್ಟು ಪ್ರಾಣಾಪಾನ ವ್ಯಾಧ ಯಾವ ಆಧಾರ ಐತ್ರಿ ಇದಕ್ಕೆ? ಯಾವುದು ಆಧಾರ ಐತಿ? ನಟ್ಟ ನಡುವೆ ನಿಂತಾವು ಎಲ್ಲಷ್ಟು ಶರೀರದ ಒಳಗಡೆ. ಈ ಕಡೆಗೆ ತಳನೂ ಇಲ್ಲ, ಆ ಕಡೆ ಮ್ಯಾಲೂ ಇಲ್ಲ, ಮಧ್ಯನೇ ಅದಾವ. ಈ ಪ್ರಾಣವಾಯು ಹೆಂಗದ ಮಧ್ಯೆ ಐತಿ ಅದು. ಅದಕ್ಕೆ ಇದು ಯಾವ ಶಕ್ತಿಯಿಂದ ನಿಂತ್ಕೊಂಡಾವ ಇವೆಲ್ಲ ನಮ್ಮ ಶರೀರದೊಳಗೆ? ಅದಕ್ಕೆ ಈ ಒಂದು ವೇಳೆ ಪರಮಾತ್ಮನ ಒಂದು ಶಕ್ತಿ ಇರಲಿಲ್ಲ ಇವೆಲ್ಲ ಬಿದ್ದು ಹೋಗ್ತಿದ್ವು. ಯಾಕಂದ್ರೆ ನಾವು ನೋಡ್ತೀವಿ ಯಾವ ರೀತಿ ಅಂದ್ರೆ, ಒಂದು ಈಗ ಮೊದಲೇ ಹೇಳಿದೆ ನಾನು, ಗಾಲಿ ದೃಷ್ಟ ಅಂತ ಹೇಳಿದ್ನಲ್ಲ, ಒಂದು ಓಲ್ ಬಿದ್ರೇ ಎಲ್ಲ ಗಾಡಿ ಮುಂದಕ್ಕೆ ಹೋಗಂಗಿಲ್ಲ. ಅದ್ರಂಗೆ ಈ ಶರೀರದೊಳಗೆ 9 ಛಿದ್ರಗಳು ಇದ್ದರೂ ಕೂಡ ಇವು ಯಾವ ಒಂದು ಆಧಾರದ ಮೇಲೆ ನಿಂತ್ಕೊಂಡಿದ್ದಾವ? ಅದಕ್ಕೆ ಈ ರೀತಿಯಾಗಿ ಪ್ರಾಣವಾಯು 9 ಛಿದ್ರಗಳಿದ್ರು ಕೂಡ ಈ ಪ್ರಾಣವಾಯು ಎಲ್ಲಿ ಹೊರಗೆ ಹೋಗದೇ ಹಿಂಗೆ ನಿಂತದಂತಂದ್ರೆ ಇದು ಯಾರಿಂದ ಅಂದರೆ ಪರಮಾತ್ಮನ ಸರ್ವಂತರ್ಯಾಮಿಯಾದಂಥ ಪರಮಾತ್ಮನ ಸ್ವರೂಪ, ಪರಮಾತ್ಮ ರೂಪದಿಂದ ಪರಮಾತ್ಮನೇ ಈ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನ ಅಂತ ತಿಳ್ಕೊಂಡು ಪರಮಾತ್ಮನ ಸ್ಮರಣೆ ಮಾಡು. ಎಷ್ಟು ಅದ್ಭುತವಾಗಿ ಶರೀರ ಕೊಟ್ಟಿದ್ದಾನ. ಇದನ್ನು ಕೊಡಲಾರ್ದ ಪ್ರಾಣಿ ಪಕ್ಷಿಗಳು ಶರೀರ ಕೊಟ್ಟಿದ್ನಂದ್ರೆ ಇಂಥ ತಿಳ್ಕೊಳಕ್ಕಾಗ್ತಿತ್ತೇನು ನಮಗೆ? ಇಂಥ ಜನನ ಮರಣದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತೇನು? ಸದಾಕಾಲ ಆನಂದವಾಗಿ ಆನಂದ. ಯಾಕಂದ್ರೆ ಅದಕ್ಕೆ ಶರಣರಾಟ ಮರಣದಲ್ಲಿ ನೋಡು ಅಂತ ಹೇಳ್ತಾರೆ, ಹೌದಲ್ಲ? ಶರಣರಿಗೆ ಮರಣ ಅನ್ನುವಂಥದ್ದು ಶಿವರಾತ್ರಿ ಇದ್ದಂಗೆ, ಅಜ್ಞಾನಿಗಳಿಗೆ ಮರಣ ಅನ್ನುವಂಥದ್ದು ಹೋಳಿ ಹುಣ್ಣಿಮೆ ಇದ್ದಂಗೆ ಅಂತ ಹೇಳ್ತಾರೆ ಮಹಾತ್ಮರು. ಭಾಳ ಆನಂದವಾಗಿ ಹತ್ಕೊಂತ ಬಂದಿದೆ. ಆನಂದವಾಗಿ ಹೋಗುವಂಥದ್ದು ಇದು, ಆನಂದವಾಗಿ ಈ ಶರೀರ ಹೋಗುವಂಥದ್ದು. ಆದರೆ ನೀನು ಯಾವಾಗಲೂ ಇರುವಂಥವು, ನೀನು ಹೋಗುವವನಲ್ಲ ಬರುವವನಲ್ಲ, ಆನಂದವಾಗಿರುವಂಥದ್ದು. ಈ ಶರೀರ ಇರುವ ಮಟ್ಟ ಇಂಥ ಆನಂದವನ್ನು ಪಡ್ಕೊಂಡು ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಂಥ ಒಂದು ಅದ್ಭುತವಾದಂಥ ಶರೀರವನ್ನು ಕರುಣೆ ಮಾಡಿದಾನ ಪರಮಾತ್ಮ. ಎಷ್ಟು ಅದ್ಭುತವಾಗಿ ಇಷ್ಟರ ನಮಗೆ ತಿಳ್ಕೊಳಕ್ಕೆ ಇಷ್ಟು ಒಂದು ಅವಕಾಶ ಕೊಟ್ಟಿದ್ದಾನಲ್ಲ. ಎಷ್ಟು ಹುಟ್ಟಿನಿಂದ ಒಂದು 100 ವರ್ಷ ಆಯುಷ್ಯದೊಳಗೆ ಇವಾಗ 60, 70, 80 ಅಂತ ಇಟ್ಕೊಳ್ರಿ. ಅಷ್ಟು ತನಕ ಆಯುಷ್ಯ ಕೊಟ್ಟಿದ್ದಾನೆ. ಅದಕ್ಕೆ ಒಂದೊಂದು ಕ್ಷಣ ಕೂಡ ಭಾಳ ಮುಖ್ಯವಾಗಿರುವಂಥದ್ದು ಆಯುಷ್ಯದಲ್ಲಿ. ಅದಕ್ಕೆ ಮಹಾತ್ಮರು ಭಾಳ ಎಚ್ಚರಿಕೆ ಕೊಡ್ತಾರೆ. ಈ ರೀತಿಯಾಗಿ ಪರಮಾತ್ಮನನ್ನು ಧ್ಯಾನಿಸು. ಮತ್ತು ಎನ್ನನ್ನು ಅನುಗೊಳಿಸಿ ನಡೆಸುವವರಾರು ನೋಡ್ರಿ. ಅಂದ್ರೆ ನನ್ನನ್ನು ಅನುಗೊಳಿಸಿ ನಡೆಸುವವರು ಯಾರಪ್ಪ? ನನಗೆ ಹಿಂಗೆ ಹೋಗ್ಬೇಕಂತ ಹೇಳಿಬಿಟ್ಟು. ಅಂದ್ರೆ ಈ ಸುಖ ಐತೆ, ದುಃಖ ಐತೆ, ಈ ಸುಖ ದುಃಖಗಳಲ್ಲಿ ಹಾಕಿ ಪುಣ್ಯ ಪಾಪ ರೂಪವಾಗಿದ್ದಂಥ ತಾಳಗಳಿಗೆ ಕುಣಿಸುವಂಥವ್ರು ಯಾರದಾರ ನೋಡ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ಸುಖ ಅನ್ನುವಂಥದ್ದು, ದುಃಖ ಅನ್ನುವಂಥದ್ದು ಇವುಗಳಲ್ಲಿ ಹಾಕಿ, ಮತ್ತು ಪಾಪ ಪುಣ್ಯ ರೂಪವಾಗಿದ್ದಂಥ ಈ ತಾಳಗಳು. ಪಾಪ ಬಂದಾಗ ದುಃಖ ಅಳೋದು, ಮತ್ತು ದುಃಖ ಆಗ್ತದಿಲ್ಲ ನಮಗೆ. ಮತ್ತು ಪುಣ್ಯದ ಕಾಲ ಇದ್ದಾಗ ಸುಖ ಆಗ್ತದೆ. ಇವು ತಾಳಗಳಿದ್ದಂಗೆ ನಾವು ಕುಣಿಯೋದಕ್ಕೆ ನೋಡ್ರಿ. ಪಾಪದ ತಾಳ ಬಂದಾಗ ನಾವು ಅಳ್ತೀವಿ, ದುಃಖ ಅಂದ್ಕೊಳ್ತೀವಿ, ಕಷ್ಟ ಮಾಡ್ಕೋತೀವಿ, ತಾಪ ಮಾಡ್ಕೋತೀವಿ. ಅದೇ ಒಂದು ಪುಣ್ಯದ ಒಂದು ತಾಳ ಬಂದಾಗ ಖುಷಿ ಖುಷಿಯಾಗಿ ಭಾಳ ಅದ್ಭುತ ಅಂತ ತಿರುಗಾಡ್ತೀವಿ. ಇವು ತಾಳಗಳು. ಮನುಷ್ಯನಿಗೆ ನಾವು ಜೀವನ ಮಾಡಬೇಕಾದಾಗ ಈ ಪಾಪ ಪುಣ್ಯ ಎರಡು ಮಿಶ್ರ, ಈ ಮೂರೇ ಇರೋದು. ನಾವು ಜಗತ್ತಿನೊಳಗೆ ಕೋಟ್ಯಾಧಿಪತಿ ಅದನಪ್ಪ, ಭಾರಿ ರೊಕ್ಕ ರೂಪಾಯಿ ಎರಡೇ ಇರೋದಂಥದ್ದು. ಒಂದು ಸುಖನ ಅನುಭವಿಸ್ತಾನೆ, ಒಂದು ದುಃಖವರ ಅನುಭವಿಸ್ತಾನೆ, ಒಂದು ಇಲ್ಲಾಂದ್ರೆ ಎರಡು ಮಿಶ್ರರ ಅನುಭವಿಸ್ತಾನೆ. ಒಂದು ಇವು ಯಾತಕ್ಕೆ ಬಂದವಂದ್ರೆ ಪಾಪ ಪುಣ್ಯದ ಒಂದು ಅದರಿಂದ ಆ ಬಲದಿಂದನೇ ಇವು ಕಷ್ಟ ಸುಖ ಆಗುವಂಥದ್ದು. ಈ ರೀತಿ ಈ ತಾಳಕ್ಕೆ ಕುಣಿಸುವವರು ಯಾರಪ್ಪ? ನಾನು ಸುಖವನ್ನೇ ಬಯಸ್ತೀನಿ, ನಾವು ಸುಖವನ್ನೇ ಬಯಸುತ್ತೆ. ಯಾರನ್ನು ದುಃಖ ಬಯಸ್ಯಾರೇನು? ಇವತ್ತು ಜಗತ್ತಿನೊಳಗೆ ಯಾರು ಬಯಸಿಲ್ಲ, ಎಲ್ಲರೂ ಸುಖನೇ ಇರಲಿ ಅಂತಾರೆ. ಆದ್ರೆ ದುಃಖವಲ್ಲ ಅಂದರೂ ಕೂಡ ನನ್ನನ್ನು ಬಲಾತ್ಕಾರವಾಗಿ ದುಃಖದಲ್ಲಿ ನೂಕುವಂಥ ಕೆಲಸ ನಡೀತದೆ. ಯಾರು ದುಃಖ ಬರಲೇಬಾರ್ದು ಅಂತ ಅಂದ್ಕೊಂಡಿದ್ದು ಬರಬಾರ್ದಪ್ಪ ಬರಬಾರ್ದು ಅಂತಾರೆ, ಆದರೂ ಕೂಡ ದುಃಖಕ್ಕೊಳಗಾಗ್ತಾರಲ್ಲ. ಹೆಂಗೆ ಬಲವಂತವಾಗಿ ದುಃಖದಲ್ಲಿ
ಹೋಗುವಂಥದ್ದು, ನೂಕುವಂಥದ್ದು. ನೂಕ್ತಾರೆ. ಯಾಕಂದ್ರೆ ಏನು ಗೊತ್ತಿಲ್ಲ, ಯಾವುದೋ ಒಂದು ರೂಪದಿಂದ ಬಿಸಿಲಿದ್ದಲ್ಲಿ ನೆರಳಿದ್ದಲ್ಲಿ ಬಿಸಿಲು ಇದರೊಟ್ಟಿನ ತಿರುಗ್ತಾ ಇರ್ತದೆ ನೋಡ್ರಿ, ಚಕ್ರ ತಿರುಗ್ತಾ ಇರ್ತದೆ. ಒಂದು ಸಲ ಸುಖವಾಗಿದ್ದಂಗೆ ಇರ್ತೀವಿ, ಇಲ್ರಿ ಭಾಳ ಸುಖವಾಗಿದ್ದೀವಿ ರೀ, ಈಗ ಭಾಳಷ್ಟು ದುಃಖ ಐತ್ರಿ ಅಂತೀವಿ. ಮತ್ತು ಆ ಸುಖದಲ್ಲಿರುವಂಥವ್ನು ಒಯ್ದು ದುಃಖದಲ್ಲಿ ಯಾರು ತಳ್ಳಿದ್ರು? ಹಾಂ, ಮತ್ತು ದುಃಖದಲ್ಲಿ ಭಾಳ ದುಃಖ ಐತ್ರಿ ಇಂದ ಈಗ ಏನಿಲ್ಲ ರೀ, ಭಾಳ ಆನಂದವಾಗಿದ್ದೀವಿ ನೋಡ್ರಿ, ಭಾಳ ಸುಖವಾಗಿದ್ದೇವೆ ರೀ, ಏನು ಕಡಿಮೆ ಮಾಡಿಲ್ಲ ನಮ್ಮಪ್ಪ ಅಂತೀವಿ, ಹೌದಿಲ್ಲ? ಮತ್ತು ದುಃಖದಲ್ಲಿದ್ದವ್ರನ್ನ ಸುಖಕ್ಕೆ ತಂದು ಹಾಕಿದವ್ರು ಯಾರು? ನೂಕಿದವ್ರು ಯಾರು? ಅಂದ್ರೆ ಸುಖ ದುಃಖಗಳಲ್ಲಿ ಕರ್ಮರೂಪವಾಗಿದ್ದಂಥ ತಾಳಗಳಿಗೆ ಸರಿಯಾಗಿ ಕುಣಿಸುವಂಥವ್ರು ಯಾರು ಅಂದ್ರೆ ಇದಕ್ಕೆಲ್ಲ ಕಾರಣ ಆದಂಥವ್ರು ಯಾರು? ಪರಮಾತ್ಮ. ಇಂಥ ಪರಮಾತ್ಮನನ್ನು ತಿಳ್ಕೊಂಡು ಇದೆಲ್ಲ ಆತನ ಪ್ರೇರಣೆಯಿಂದ ಇಷ್ಟೆಲ್ಲ ನಡೀತಾ ಇದೆ. ಇಂಥ ಪರಮಾತ್ಮ ಇದಕ್ಕೆಲ್ಲ ಕಾರಣ ಅದನಪ್ಪ ಅಂತ ತಿಳ್ಕೊಂಡು ಆತನ ಪಾದಕಮಲಗಳನ್ನು ಸ್ಮರಣೆ ಮಾಡು, ಧ್ಯಾನಿಸು ಅಂತ ಹೇಳ್ತಾರೆ. ಮತ್ತು ಏತರದಿಂದ ಜಗವಿನಿತು ಭೇದಾಕಾರದಿಂದ ಉದಿಸಿತು. ಜಗತ್ತು ಒಂದೇ ರೀತಿಯಾಗಿ ಕಾಣ್ಬೋದಾಗಿತ್ತಲ್ಲ, ಭೇದ 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 ಯಾಕೆ ಕಾಣಿಸ್ತಾ ಇದೆ? ಇಷ್ಟು ವಿಚಿತ್ರ ರೂಪವಾದಂಥ ಜಗತ್ತು ಭೇದಾಕಾರವಾಗಿ ಯಾವುದರಿಂದ ಉತ್ಪತ್ತಿ ಆಗ್ಯದ? ಬೇಕಲ್ಲ, ಭಾಳಷ್ಟು ಭೇದಾಕಾರದಿಂದ ಕೂಡ್ಯದ ಮನುಷ್ಯರೆಲ್ಲ ಅದಾರ ನೋಡ್ರಿ. ನಾನಾ ರೀತಿಯಿಂದ ಹೇಳ್ತಾರೆ. ಜಗತ್ತು ಭಾಳಷ್ಟು ವಿಚಿತ್ರ ರೂಪದಿಂದ ಕಾಣಿಸ್ಬೇಕಾದ್ರೆ ಇದಕ್ಕೆ ಯಾವನೋ ಒಬ್ಬ ಸರ್ವಜ್ಞ ಮೂರ್ತಿಯಿಂದಲೇ ಆಗಿರ್ಬೇಕಲ್ಲ. ನಾನಾ ರೀತಿಯಿಂದ ತೋರ್ತ ಜಗತ್ತು. ಯಾಕಂತಂದ್ರೆ ಈ ಇಷ್ಟು ಭಿನ್ನ ಭಿನ್ನವಾಗಿ ಅದಾವ. ಅದಕ್ಕೆ ಮಹಾತ್ಮರು ಈ ಜಗತ್ತಿನ ಪರಬ್ರಹ್ಮ ಸ್ವರೂಪಾಗಿ, ಪರಮಾತ್ಮನ ಒಂದು ಸ್ವರೂಪಾಗಿ ನೋಡಿದರು. ಯಾಕಂದ್ರೆ ಬಂಗಾರದಿಂದ ಮಾಡಿದಂಥ ಆಭರಣಗಳು ಬಂಗಾರ ಇರ್ತಾವೆ. ನಾವೇನಾರ ಬಂಗಾರ ಆಭರಣಗಳು ಅದಾವ್ರಿ ಅಂತೇಳಿ ನೆಗ್ಲೆಕ್ಟ್ ಮಾಡಿವೇನು, ಒಗಿತೀವೇನು ನಾವು? ಇಲ್ಲ. ಯಾವುದರಿಂದ ಆಗ್ಯದ? ಅದು ಬಂಗಾರದಿಂದ ಆಗ್ಯದ, ಹೌದಲ್ಲ? ಮಣ್ಣಿನ ಮಡಿಕೆಯನ್ನು ತಗೊಂಡು ನೋಡಿದಾಗ ಎಲ್ಲ ಕಡೆ ಬರೀ ಮಣ್ಣು ತುಂಬ್ಯದ, ಹೌದಲ್ಲ? ಯಾರು ನೆಗ್ಲೆಕ್ಟ್ ಮಾಡ್ತೀವೇನ? ಇಲ್ಲ, ಎಲ್ಲ ಕಡೆ ಮಣ್ಣೆ ತುಂಬಿರುವಂಥದ್ದು ಗಡಿಗೆ ಅಂತ ತಿಳ್ಕೊಳ್ತೀವಿ. ಅದ್ರಾಗ ಇಲ್ಲಿ ನಾನಾ ಕಾರ್ಯದಿಂದ ಭಿನ್ನವಾಗಿ ಕಂಡದ, ಹೌದಲ್ಲ? ಈ ಕೋಗಿಲಿಗೆ ಆ ಧ್ವನಿ ಎಷ್ಟು ಸುಂದರವಾಗಿ ಅಂತ ಧ್ವನಿ ಕೊಟ್ಟಿದ್ದಾನೆ ಭಗವಂತ. ಈ ಧ್ವನಿ ಬಹಳಷ್ಟು ಸುಂದರವಾದಂಥ ಧ್ವನಿಯಾಗಿರ್ಬೋದು. ಈ ಪಕ್ಷಿಗಳಲ್ಲಿ ನಾನಾ ರೀತಿಯಿಂದ ಆ ಒಂದು ಕಠೋರ ಶಬ್ದವಾಗಿರುವಂಥದ್ದು ಯಾವುದು ಅಂದರೆ ಕಾಗೆಗೆ. ಮತ್ತು ಇವು ನಾವು ನವಿಲಿಗೆ ಆ ಕಲರ್ಗಳು ಕೊಡುವಂಥದ್ದು, ಚಿತ್ರಗಳನ್ನು ಕೊಡುವಂಥದ್ದು, ಗಿಳಿಗೆ ಒಳ್ಳೆಯ ಧ್ವನಿ ಕೊಡುವಂಥದ್ದು. ಯಾಕಂದರೆ ಗಿಳಿ ಮೈ ಬಣ್ಣ ಕೂಡ ಹಸುರವಾಗಿ ಎಂಥ ಒಂದು ಅದ್ಭುತ. ಯಾರನ್ನ ಇವತ್ತು ಕಲರ್ ಮಾಡಿವೇನು, ನಾವು ಒಂದು ಚಿತ್ರವನ್ನು ಹಿಡಿಸಿದ್ರೆ ನೋಡ್ರಿ, ನಮ್ದು ಎಷ್ಟು ಅಜ್ಞಾನ ಅಂತಂದ್ರೆ ಈ ತಪ್ಪಲ್ಲ, ಅದು ಅಲಕ್ಷ್ಯ ಮಾಡ್ಬೇಕಂತ ಅಲ್ಲ. ಅವ್ರವ್ರ ಬುದ್ಧಿ ಒಳಗೆ ಹೋಗಿ ಆ ಚಿತ್ರವನ್ನು ಬಿಡ್ಸೋಕೆ ಕೊಟ್ಟಂಥವ್ನು ಪರಮಾತ್ಮನೇ ಇರ್ತಾನೆ. ಯಾರು ನಾವು ಸ್ವಂತ ಬುದ್ಧಿ ಮಾಡ್ಕೊಂಡಿವ್ರಿ, ನನಗೆ ಜ್ಞಾನ ಸ್ವಂತ ಮಾಡ್ಕೊಂಡಿವಿ ಅಂತ ಅಲ್ಲ. ಎಲ್ಲಿಂದ ಬೆಳಕು ಬರ್ತದ ಅಲ್ಲಿಂದನೇ ಬರ್ತದ, ಭಗವಂತನ ಕಡೆಯಿಂದನೇ. ಅಲ್ಲಿಂದನೇ ಬೆಳಕು ಬಂದಾಗ ನಾವು ಏನೇನೋ ಚಿತ್ರ ಇಳಿಸ್ತೀವಿ, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತೀವಿ, ಅಲ್ಲಿಂದೇ ಬರುವಂಥದ್ದು. ಇಲ್ಲಿ ಕೂಡ ಹೇಳ್ತಾರೆ, ಒಂದು ಚಿತ್ರ ಇಡಿಸಿದಾಗ ನಾವು ಬರೆದಿದ್ದೀವಪ್ಪ, ನಮ್ಮ ಹೆಸರು ಕೆಳಗಡೆ ಎಲ್ಲ ಹಾಕ್ಕೊಡ್ತೀವಿ. ಆದ್ರೆ ಇವಕ್ಕೆಲ್ಲ ಗಿಳಿಗೆ ಬಣ್ಣ ಕೊಡುವಂಥದ್ದು, ಚಿತ್ರವಾಗಿ ಪ್ರಾಣಿಗಳು ಪಕ್ಷಿಗಳ ಮೇಲೆ ಇರುವಂಥದ್ದು. ಯಾಕಂದ್ರೆ ಅಲ್ಲಿ ಕಲರ್ ಆ ಥರ ಮಾಡಿ, ಗಿಳಿಗೆ ಮೂಗಿನ ಬಲ್ಲಿ ನೋಡ್ರಿ ಅಲ್ಲಿ ಕೆಂಪು ಕಲರ್ ಕೊಟ್ಟಿರ್ತಾನೆ, ಅದಲ್ಲ? ಚುಂಚತ್ರ. ಹಣ್ಣುಗಳಲ್ಲಿ ಎಷ್ಟೋ ಪ್ರಕಾರವಾದ ಹಣ್ಣುಗಳು ಅದಾವೆ, ಹೌದಲ್ಲ? ಯಾಕಂದ್ರೆ ಅಷ್ಟು ಹಣ್ಣುಗಳನ್ನು ಒಂದೇ ಹಣ್ಣುಗಳಂತ ಅನ್ನೋದು ಒಂದೇ ಶಬ್ದ ಅದು, ಆದ್ರೆ ರುಚಿಗಳು ಭಿನ್ನ 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 ಅದ. ಮಾವಿನ ಬಲ್ಲಿ ಇರಬೇಕಾದಂಥದ್ದು ಬೇರೆ ಅದ, ಚಿಕ್ಕು ಹಣ್ಣಿನ ಬಲ್ಲಿ ಇರಬೇಕಾದಂಥ ಎಲ್ಲ ಸಿಹಿನೇ. ಎಷ್ಟು ಅದ್ಭುತ ನೋಡ್ರಿ, ವಿಚಾರ ಮಾಡಿದ್ರೆ. ಮಾವಿನ ಹಣ್ಣಿಂದ ರುಚಿನೇ ಬೇರೆ ಅದ, ಹಲಸಿನ ಹಣ್ಣಿನ ರುಚಿ ಬೇರೆ ಅದ, ಆ ಚಿಕ್ಕು ಹಣ್ಣಿನ ರುಚಿ ಬೇರೆ ಅದ, ಮೋಸಂಬಿ ರುಚಿ ಬೇರೆ ಅದ, ಆ್ಯಪಲ್ ರುಚಿ ಬೇರೆ ಅದ, ಎಲ್ಲ ಸಿಹಿ ಬೇರೆ 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 ಥರ ಇರುವಂಥದ್ದು. ಆ ಹೂಗಳು ನಾನಾ ರೀತಿಯಿಂದ ನಮಗೆಲ್ಲ ಅನುಭವಕ್ಕೆ ಬರ್ತದೆ. ಜಗತ್ತಿನೊಳಗೆ ನಾನಾ ರೀತಿಯಿಂದ ಇರುವಂಥ ಹಲವಾರು ರೀತಿಯಿಂದ ಭಿನ್ನ 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 ಆಗಿರುವಂಥ ಕಲರ್ ಹೂಗಳ ವಾಸನೆಗಳು ಕೂಡ ಭಿನ್ನ ಭಿನ್ನವಾಗಿರುವಂಥದ್ದು. ಆಮೇಲೆ ಶರೀರಗಳು, ಯಾಕಂದ್ರೆ ನಾವೆಲ್ಲರೂ ಅದೀವಿ, ಆದರೆ ಎಲ್ಲರೂ ಒಂದೇ ಥರ ಮನುಷ್ಯರಂತ ಅದೀವಿ ಖರೆ, ಆದರೆ ಎಲ್ಲರೂ ಒಂದೇ ಥರ ಇರ್ತೀವಿ ಅಂತಂದ್ರೆ ಎಲ್ಲ ಭಿನ್ನ ಭಿನ್ನ ಭಿನ್ನವಾಗಿ ಇರುವಂಥದ್ದು. ಈ ರೀತಿ ವಿಚಿತ್ರ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಸರ್ವಜ್ಞ ಮೂರ್ತಿ ಅಂತ ಪರಮಾತ್ಮ ಇರಲಿಕ್ಕೆ ಬೇಕಂತ ತಿಳ್ಕೊಳ್ಬೇಕು. ಯಾವುದಾದ್ರಾಗ ಒಂದು ವಸ್ತುವನ್ನು ನಾವು ಹೇಳ್ತೀವಿ, ಮನೆಗೆ ಇಷ್ಟೆಲ್ಲ ಸಾಮಾನುಗಳು ಅದಾವ, ಆದ್ರೆ ತಾನೇ ಉತ್ಪತ್ತಿ ಆಗ್ಯದಂತೀವೇನು ನಾವು? ಯಾವುದಾದ್ರೂ ಅಂದೀವೇನು ನಾವು?
ಜಗತ್ತಿನ ಏನು ನಮ್ಮ ಮನೆ ಒಳಗೆ ಸಾಮಾನುಗಳು ಪ್ರತಿಯೊಂದು ಇಲ್ರಿ ಇದು ಇಂಥ ಕಂಪ್ನಿ ಇದ್ರಿ, ಇದು ಇಂಥವ್ರು ಮಾಡ್ಯಾರ್ರಿ, ಇದು ಇಂಥ ಕಂಪ್ನಿಯಿಂದ ತರಿಸೀನ್ರಿ ಅಂತ ಹೇಳ್ತೀವಿ. ಹೌದಾ? ಸಾಮಾನುಗಳಿಗೆ ಇನ್ನೊಬ್ಬ ಆತ ಮಾಡಿದಂಥ ಒಬ್ಬ ವ್ಯಕ್ತಿ ಅದಾನಂತಂದಾಗ ಈ ಜಗತ್ತಿನ ಮೂಲ ಕಾರಣ ಒಬ್ಬವನೇ ಅದನ್ನೆಲ್ಲ ಮಾಡಿದತ್ತ. ಅದಕ್ಕೆ ಈ ರೀತಿಯಾಗಿ ಸರ್ವಜ್ಞ ಮೂರ್ತಿ ಅಂತ ಪರಮಾತ್ಮ ಇರಲಿಕ್ಕೆ ಬೇಕಂತ ತಿಳ್ಕೊಂಡು ಪರಮಾತ್ಮನ ಪಾದಕಮಲಗಳಲ್ಲಿ ನೀನು ಧ್ಯಾನ ಮಾಡು, ಸ್ಮರಣೆ ಮಾಡು ಅಂತ ಅದನ್ನು ಚರಣವನ್ನು ಹಿಡಿತಕ್ಕಂಥದ್ದು, ಪಾದಕಮಲಗಳನ್ನು ಹಿಡಿತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಆದಂಥವನು ಪರಮಾತ್ಮ ಅದಾನ ಅಂತ ಹೇಳ್ತಾರೆ. ಈ ಪ್ರಕಾರವಾದಂಥ ಈಗ ಅದಕ್ಕೆ ಗುರು ಮತ್ತು ಶಿವನ ಧ್ಯಾನವನ್ನು ಎಂದೂ ಮರಿಬೇಡ. ಗುರುನು ಭಾಳ ಉಪಕಾರಿ ಅದಾನ ಆತನು, ಆಮೇಲೆ ಶಿವನು ಕೂಡ ಬಹಳ ಉಪಕಾರಿ ಅದಾನ. ಹಂಗಾಗಿ ಅದನ್ನು ಮರಿಬೇಡ. ಯಾಕಂದ್ರೆ ನಮಗೆ ಬಹಳ ಉಪಕಾರಿಯಾಗಿರುವಂಥವ್ರು ಇವರು. ಅವ್ರಿಗೆ ನಾವು ಶರೀರದಿಂದ ನಮಸ್ಕಾರ, ವಾಣಿಯಿಂದ ಸ್ತುತಿ, ಮನಸ್ಸಿನಿಂದ ಚಿಂತನೆ ಮಾಡಿದ್ರೆ ಸಾಕು. ನೋಡ್ರಿ ಏನು ಹೇಳಿದ್ದಾರೆ ಅವರು, ಏನು ಹೇಳಿದಾರೆ? ಶರೀರದಿಂದ ನಮಸ್ಕಾರ ಮಾಡು, ಅವರಿಗೆ ಶರೀರದಿಂದ ನಮಸ್ಕಾರ ಮಾಡು, ವಾಣಿಯಿಂದ ಮಾತುಗಳೇನು ಅದಾವಲ್ಲ ವಾಣಿಯಿಂದ ಸ್ತುತಿ ಮಾಡತ್ತಂತ, ಅವ್ರು ಸ್ತುತಿ ಮಾಡು, ಮನಸ್ಸಿನಿಂದ ಚಿಂತನೆ ಮಾಡು. ಇಷ್ಟು ಸಾಕು ಅವರಿಗೆ. ಯಾಕಂದ್ರೆ ಭಾಳ ಅದ್ಭುತವಾದಂಥ ಒಂದು ರೀತಿಯಲ್ಲಿ ನಿನಗೆ ಉಪಕಾರ ಮಾಡಿದ್ದಾರೆ ಅವರು. ಅಂಥವ್ರು ನೀನು ಮರಿಬೇಡ ಯಾವತ್ತು ಅಂತ ಹೇಳಿ ನಾಳೆಯ ವಿಚಾರದಲ್ಲಿ ಈಗ ಗುರು ಧ್ಯಾನನೂ ಮಾಡಿದಂಗಾಯ್ತು, ಪರಮಾತ್ಮನ ಧ್ಯಾನನೂ ಮಾಡಿದ್ರೆ ನಂತರ ಇಷ್ಟೇ ಮುಕ್ತಿ ಆಯಿತು ಅಂತ ಕುಂದ್ರಬೇಡ. ಯಾಕಂದ್ರೆ ಬರೀ ಗುರು ಧ್ಯಾನ ಮಾಡಕತ್ತೀನಿ ಅಂತಲೂ ಕುಂದ್ರಕ್ಕೆ ಹೋಗಬೇಡ. ಅದನ್ನ ನೆನೆಸು, ಬೇಡ ಅನ್ನಂಗಿಲ್ಲ. ಪರಮಾತ್ಮನ ಪಾದ ಕಮಲಗಳನ್ನು ಸ್ಮರಣೆ ಮಾಡಕತ್ತೀನಿ ರೀ, ಸಾಯೋವರಿಗೆ ಹಿಂಗೆ ಮಾಡ್ಕೊತ ಕುಂದಿರ್ತೀನಿ ಅಂತ ಅನ್ನಂಗಿಲ್ಲ. ಇವರಿಬ್ಬರು ಸ್ಮರಣೆ ಮಾಡಿ ಇವರಿಬ್ಬರು ಧ್ಯಾನ ಮಾಡಿದ ಮೇಲೆ ಮತ್ತು ಇನ್ನೊಂದು ದೊಡ್ಡ ಕೆಲಸ ಅದು ಏನು ಕೆಲಸ ನಾಳೆ ಮಾತಾಡೋಣ. ಒಂದೆರಡು ಮದ್ದು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.